ಶಾಂತಿ ನಿಮ್ಮೊಂದಿಗೆ ಇರಲಿ. ಸಹೋದರ ಮತ್ತು ಸಹೋದರಿ, ಇಲ್ಲಿ ಬ್ರೆಜಿಲ್ನಿಂದ ವಂದನೆಗಳು. ನಾವು ಮಿನಾಸ್ ಜೆರೈಸ್ ರಾಜ್ಯದ ಗ್ರಾಮೀಣ ಪ್ರದೇಶದಲ್ಲಿ ಇದ್ದೇವೆ ಮತ್ತು ನಿಮ್ಮೊಂದಿಗೆ ದೇವರ ವಾಕ್ಯವನ್ನು ಮತ್ತೆ ಅಧ್ಯಯನ ಮಾಡುವುದು ಸಂತೋಷವಾಗಿದೆ. ಕಳೆದ ಬಾರಿ ನಾವು ರಕ್ಷಣೆಯ ಹೆಜ್ಜೆಗಳು, ದೇವರ ಮಗನಾಗಿ ಯೇಸುವನ್ನು ಸ್ವೀಕರಿಸುವುದು ಮತ್ತು ಆಜ್ಞೆಗಳನ್ನು ಪಾಲಿಸುವುದನ್ನು ನೋಡಿದ್ದೇವೆ. ಅವರು ಹೇಳುತ್ತಾರೆ, ನೀವು ಎಲ್ಲರೂ ನನ್ನ ಬಳಿಗೆ ಬನ್ನಿ, ನೀವು ದಣಿದವರು ಮತ್ತು ಭಾರದಿಂದ ಒತ್ತಡಕ್ಕೊಳಗಾದವರು, ನಾನು ನಿಮಗೆ ವಿಶ್ರಾಂತಿ ನೀಡುತ್ತೇನೆ. ನೀರಿನ ಮೂಲಗಳು ದೀಕ್ಷಾಸ್ನಾನವನ್ನು ಪ್ರತಿನಿಧಿಸುತ್ತವೆ. ಸ್ವೀಕರಿಸುತ್ತಾರೋ, ನಂಬಿಕೆಯನ್ನು ಹೊಂದಿರುತ್ತಾರೋ ಅವರು ನಾಶವಾಗುವುದಿಲ್ಲ, ಶಾಶ್ವತ ಜೀವನವನ್ನು ಹೊಂದುತ್ತಾರೆ. ಆದ್ದರಿಂದ ಅವರು ನೀರಿನಲ್ಲಿ ಮುಳುಗಿಸಲ್ಪಡುತ್ತಾರೆ. ದೇವರು ನೀಡಿದ ಆಜ್ಞೆಗಳಲ್ಲಿ ಒಂದು ಶನಿವಾರದ ಆಜ್ಞೆ. ಇದು ಇಂದಿಗೂ ಯಹೂದರು ಪಾಲಿಸುತ್ತಾರೆ. ಆದರೆ ಈ ದಿನವನ್ನು ಯಹೂದರಿಗೆ ಮಾತ್ರವಲ್ಲ, ಆದರೆ ಜಗತ್ತಿನ ಸೃಷ್ಟಿಯಿಂದಲೂ ಎಲ್ಲಾ ಮಾನವ ಕುಲಕ್ಕೆ ನೀಡಲಾಗಿದೆ. ಮೊದಲ ಕ್ರೈಸ್ತರು ಈ ಶನಿವಾರದ ದಿನವನ್ನು ಪಾಲಿಸುತ್ತಿದ್ದರು. ನಾವು ಬೈಬಲ್ನ ಉಪದೇಶಗಳ ಬಗ್ಗೆ ಮತ್ತು ಸಿದ್ಧಾಂತಗಳ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನೋಡಿದ್ದೇವೆ ಮತ್ತು ಇಂದು ಕೂಡ ನೋಡೋಣ. ಮತ್ತು ಸೃಷ್ಟಿಕರ್ತನೊಂದಿಗೆ ವೈಯಕ್ತಿಕ ಸಂಬಂಧವಿಲ್ಲದೆ ಈ ಎಲ್ಲಾ ವಿಷಯಗಳು ವ್ಯರ್ಥವಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳಿ. ತತ್ವಗಳನ್ನು ಹೆಚ್ಚು ತಿಳಿದಿದ್ದರೂ ನಿಮ್ಮ ಹೃದಯವು ಪರಮಾತ್ಮನ ಪ್ರಭಾವಕ್ಕೆ ಸಂಪೂರ್ಣವಾಗಿ ಶರಣಾಗದಿದ್ದರೆ ಅದರಿಂದ ಪ್ರಯೋಜನವಿಲ್ಲ. ನೀವು ದೇವರನ್ನು ನಿಮ್ಮ ಮುಂದೆ ತೋರಿಸಿಕೊಳ್ಳಲು ಕೇಳಿದ್ದೀರಾ? ಕನಸಿನಲ್ಲಿ ಏನಾದರೂ ಗೊತ್ತಾ? ನೀವು ದೇವರೊಂದಿಗೆ ಮಾತನಾಡಿದ್ದೀರಾ? ಅವರೊಂದಿಗೆ ವೈಯಕ್ತಿಕ ಸಂಬಂಧ ಹೊಂದಿದ್ದೀರಾ? ನೀವು ಅವರ ವಾಕ್ಯವನ್ನು ಅಧ್ಯಯನ ಮಾಡಿದ್ದೀರಾ? ನಾನು ದೇವರ ವಾಕ್ಯವನ್ನು ಡೌನ್ಲೋಡ್ ಮಾಡಲು ಬೈಬಲ್ ಅನ್ನು ಈ ಲಿಂಕ್ನಲ್ಲಿ ಬಿಟ್ಟಿದ್ದೇನೆ. ನೀವು ಕಂಡುಕೊಂಡ ಈ ನಿರೀಕ್ಷೆಯನ್ನು ಇತರರಿಗೆ ಹೇಳುವುದು ಕೂಡ ಮುಖ್ಯವಾಗಿದೆ. ಯೇಸು ಹೇಳಿದರು, ನನ್ನ ಮತ್ತು ನನ್ನ ಮಾತುಗಳ ಬಗ್ಗೆ ಯಾರಿಗೆ ಲಜ್ಜೆ ಇದ್ದರೂ ನಾನು ಅವನ ಬಗ್ಗೆ ಲಜ್ಜೆ ಪಡುವೆನು. ಆದರೆ ಬಹುಶಃ ನಾನು ಈಗಾಗಲೇ ಕ್ರಿಶ್ಚಿಯನ್ ಆಗಿರುವ ಮತ್ತು ಕಲಿಯಲು ಮತ್ತು ಬೆಳೆಯಲು ಬಯಸುವ ಕೆಲವು ಮುಸ್ಲಿಂಗಳಿಗೆ ಮಾತನಾಡುತ್ತಿದ್ದೇನೆ. ದೇವರ ವಾಕ್ಯವು ದೇವರು ಎಲ್ಲ ಜನರು ರಕ್ಷಿಸಲ್ಪಡಬೇಕು ಮತ್ತು ಸತ್ಯದ ಸಂಪೂರ್ಣ ಜ್ಞಾನಕ್ಕೆ ತಲುಪಬೇಕು ಎಂದು ಬಯಸುತ್ತಾನೆ ಎಂದು ಹೇಳುತ್ತದೆ. ಹಿಂದಿನ ವಿಡಿಯೋದಲ್ಲಿ ನಾವು ಕೂಡ ಕುರಾನ್, ದೇವರ ವಾಕ್ಯವನ್ನು ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತದೆ ಎಂಬುದನ್ನು ನೋಡಿದ್ದೇವೆ. ಅದಕ್ಕಾಗಿ ನಾವು ಇಲ್ಲಿ ಬೈಬಲ್ ಹೊಂದಿದ್ದೇವೆ. ಇದು ಪ್ರಪಂಚದ ಸೃಷ್ಟಿಯಿಂದ ಮಾತನಾಡಲು ಪ್ರಾರಂಭಿಸುತ್ತದೆ, ನಂತರ ಮಹಾಪ್ರಳಯದ ಬಗ್ಗೆ ಮಾತನಾಡುತ್ತದೆ, ಅಬ್ರಹಾಂ ಅನ್ನು ಉಲ್ಲೇಖಿಸುತ್ತದೆ, ಅವನ ಕಥೆಯನ್ನು. ಇದು ಆದಿಕಾಂಡದಲ್ಲಿ ಇದೆ. ಇದು ಬೈಬಲ್ನ ಮೊದಲ ಪುಸ್ತಕವಾಗಿದೆ. ಬೈಬಲ್ನ ಮೊದಲ 5 ಪುಸ್ತಕಗಳನ್ನು ಮೊಸೆಸ್ ಬರೆದನು. ಅಬ್ರಹಾಂನ 400 ವರ್ಷಗಳ ನಂತರ ಬದುಕಿದ್ದನು. ಅಥವಾ ಈ ಆದಿಕಾಂಡ ಪುಸ್ತಕವು ಸೃಷ್ಟಿಯ ಬಗ್ಗೆ, ನೋಹ ಮತ್ತು ಅವರ ಕುಟುಂಬವನ್ನು ಹೊರತುಪಡಿಸಿ ಎಲ್ಲ ಜನರ ಮೇಲೆ ಸಂಭವಿಸಿದ ಮಹಾಪ್ರಳಯದ ಬಗ್ಗೆ ಮಾತನಾಡುತ್ತದೆ. ಅಬ್ರಹಾಂನ ಯಾತ್ರೆಗಳನ್ನು ಮತ್ತು ಅವರ ಸಂತತಿ ಈಜಿಪ್ಟಕ್ಕೆ ಹೋಗಿ ನಂತರ ನಿರ್ಗಮನದಲ್ಲಿ ಹೊರಬಂದುದನ್ನು ವಿವರಿಸುತ್ತದೆ. ಇದು ಬೈಬಲ್ನ 2ನೇ ಪುಸ್ತಕವಾಗಿದೆ. ಅವರು ಹೊರಹೋದಾಗ ಪ್ರಭು ತನ್ನ ಧರ್ಮಶಾಸ್ತ್ರವನ್ನು ಕೊಟ್ಟನು. ಅದು ಸಿನಾಯಿ ಮಲೆ, ಅರೇಬಿಯಾದಲ್ಲಿ ಕೊಟ್ಟದ್ದು. ನೋಡು, ನಾನು ಮುಖ್ಯ ಕಾನೂನನ್ನು, ಕೇಂದ್ರವನ್ನು, ಹೃದಯವನ್ನು, 10 ಆಜ್ಞೆಗಳನ್ನು ಇಡುತ್ತೇನೆ. ಮೊದಲ 4 ಆಜ್ಞೆಗಳು ಮೊದಲ ಫಲಕದಲ್ಲಿ ದೇವರಿಗಾಗಿ ನಮ್ಮ ಕರ್ತವ್ಯವನ್ನು ತೋರಿಸುತ್ತವೆ ಮತ್ತು ಕೊನೆಯ 6 ನಮ್ಮ ನೆರೆಯವರಿಗಾಗಿ ನಮ್ಮ ಕರ್ತವ್ಯವನ್ನು ತೋರಿಸುತ್ತವೆ. ಇದು ದೇವರ ನಮ್ಮ ಪ್ರೀತಿಯನ್ನು ನಾವು ವ್ಯಕ್ತಪಡಿಸುವ ರೀತಿಯಾಗಿದೆ. ಮತ್ತು ಹತ್ತಿರದವರ ಪ್ರೀತಿ, ಒಂದು ಫಲಕ ದೇವರ ಪ್ರೀತಿಗಾಗಿ ಮತ್ತು ಇನ್ನೊಂದು ಫಲಕ ಹತ್ತಿರದವರನ್ನು ನಾವು ಹೇಗೆ ಪ್ರೀತಿಸುತ್ತೇವೆ ಎಂಬುದಕ್ಕಾಗಿ. ಇದು ದೇವರ ಪವಿತ್ರ ಕಾನೂನು. ಸೊಲೊಮೋನ್ ಕೇಳಿದಂತೆ ಎಲ್ಲದರ ಸಾರಾಂಶವೆಂದರೆ ದೇವರನ್ನು ಭಯಪಡಿಸಿ ಮತ್ತು ಅವರ ಆಜ್ಞೆಗಳನ್ನು ಪಾಲಿಸಿ. ದಿನನಿತ್ಯದ ಜೀವನಕ್ಕಾಗಿ ಮತ್ತು ಆರೋಗ್ಯಕ್ಕಾಗಿ ಕಾನೂನುಗಳನ್ನು ನೀಡಲಾಯಿತು. ಹಂದಿ ಮಾಂಸ ತಿನ್ನಬಾರದು ಮತ್ತು ಮದ್ಯಪಾನ ಮಾಡಬಾರದು ಎಂಬುದನ್ನು ಒಳಗೊಂಡಂತೆ. ಆದರೆ ಸುಮಾರು 2 ಮಿಲಿಯನ್ ಜನರು ಈಜಿಪ್ಟ್ನಿಂದ ಹೊರಬಂದರು. ಕೆಲವರು ಮಾತ್ರ ನಿಷ್ಠರಾಗಿದ್ದರು. ಹೊರಟವರಲ್ಲಿ
20 ವರ್ಷಕ್ಕಿಂತ ಮೇಲ್ಪಟ್ಟವರಲ್ಲಿ 2 ಮಾತ್ರ ಪ್ರವೇಶಿಸಿದರು. ಅವರು ತಮ್ಮ ಭೂಮಿಯಲ್ಲಿ ಇದ್ದಾಗ ದೇವರಿಗೆ ನಿಷ್ಠರಾಗಿದ್ದರೆ ದೇವರು ಜಯಗಳನ್ನು ನೀಡುತ್ತಿದ್ದನು. ಆದರೆ ಅವರು ದೇವರನ್ನು ಮರೆತಾಗ ಆಳಕ್ಕ ಸಮಸ್ಯೆಗಳು ಇರುತ್ತಿದ್ದವು. ನ್ಯಾಯಾಧೀಶರ ಪುಸ್ತಕವು ಇದರ ಬಗ್ಗೆ ಮಾತನಾಡುತ್ತದೆ ಮತ್ತು ನಂತರ ಸಮುವೇಲಿನ ಪುಸ್ತಕಗಳು. ಸಮುವೇಲು ನ್ಯಾಯಾಧೀಶರಲ್ಲಿ ಒಬ್ಬನಾಗಿದ್ದ ಪ್ರವಾದಿಯೂ ಆಗಿದ್ದ ಮತ್ತು ಅವರು ತಮ್ಮ ಸುತ್ತಲಿನ ಇತರ ರಾಷ್ಟ್ರಗಳಂತೆ ರಾಜನನ್ನು ಬಯಸಿದರು. ದೇವರು ಇದರಿಂದ ತುಂಬಾ ದುಃಖಿತರಾದರು. ಸಮುವೇಲಿಗೂ ಕೂಡ ರಾಷ್ಟ್ರವು ಉತ್ತಮವಾಗಿ ಪ್ರಾರಂಭವಾಯಿತು, ಆದರೆ ದೇವರ ಆದರ್ಶದಿಂದ ದೂರವಾಗಿ ಜಗತ್ತಿಗೆ ಹೊಂದಿಕೊಳ್ಳಲು ಪ್ರಾರಂಭಿಸಿತು. ರಾಜರ ಪುಸ್ತಕದಲ್ಲಿ ಇದನ್ನು ನೋಡುತ್ತೇವೆ. ಮೊದಲ ರಾಜ ಸೌಲ ಒಳ್ಳೆಯವನು ಇರಲಿಲ್ಲ. 2ನೇ ರಾಜ ದಾವೀದ್ ಹೌದು, ದೇವರ ಹೃದಯದ ಪ್ರಕಾರ ರಾಜನಾಗಿದ್ದ. ಸೊಲೊಮೋನನು ಕೂಡ ಆರಂಭದಲ್ಲಿ, ಆದರೆ ನಂತರ ಬಹಳಷ್ಟು ಮಹಿಳೆಯರನ್ನು ಹೊಂದಿದ್ದರಿಂದ ಭ್ರಷ್ಟನಾದನು. ದೇವರು ಪುರುಷರು ಹೆಣ್ಮಕ್ಕಳನ್ನು ಹೊಂದುವುದನ್ನು ಸಹಿಸಿದರು, ಏಕೆಂದರೆ ಯುದ್ಧಗಳಿಂದ ವಿಧವೆಯರು ಹೆಚ್ಚಾಗಿ ಜೀವನೋಪಾಯವಿಲ್ಲದೆ ಉಳಿಯುತ್ತಿದ್ದರು. ಆದರೆ ದೇವರ ಆದರ್ಶವು ಆರಂಭದಿಂದಲೂ ಪ್ರತಿ ಒಬ್ಬನಿಗೂ ಒಬ್ಬ ಹೆಂಗಸು. ಯೇಸು ಕೂಡ ಇದನ್ನು ಬೋಧಿಸಿದರು. ದಾವೀದನು ಅನೇಕ ಸ್ತೋತ್ರಗಳನ್ನು ಬರೆದನು. ನಮಗೆ ಸ್ತೋತ್ರಗಳ ಪುಸ್ತಕವಿದೆ. ದಾವೀದನ ಮಗ ಸೊಲೊಮೋನನು ಬರೆದ ನೀತಿ ಕಥೆಗಳ ಪುಸ್ತಕವಿದೆ. ಸೊಲೊಮೋನನು ತನ್ನ ಮಹಾಪಾಪವನ್ನು ಪಶ್ಚಾತ್ತಾಪಿಸಿದ ನಂತರ ಬರೆದ ಎಕ್ಲೆಸಿಯಾಸ್ಟಿಸ್ ಮತ್ತು ನಂತರ ಪ್ರವಾದಿಗಳ ಪುಸ್ತಕಗಳ ಸಂಗ್ರಹ ಬರುತ್ತದೆ. ಜನರು ಹೆಚ್ಚು ಹೆಚ್ಚು ಭ್ರಷ್ಟರಾಗುತ್ತಿದ್ದರು ಮತ್ತು ಅವರಿಗೆ ಎಚ್ಚರಿಕೆಗಳ ಅಗತ್ಯವಿತ್ತು, ಆದರೆ ಅವರು ಸ್ವೀಕರಿಸಲಿಲ್ಲ. ಈ ಎಚ್ಚರಿಕೆಗಳನ್ನು ಮತ್ತು ಪ್ರವಾದಿಗಳನ್ನು ಹಾಸ್ಯ ಮಾಡಿದರು. ದೇವರ ತಿದ್ದುಪುದೊಡ್ಡನ್ನು ತಿರಸ್ಕರಿಸಿದರು. ಮತ್ತೊಮ್ಮೆ ಒಂದು ದೊಡ್ಡ ಶಿಕ್ಷೆ ಬಂತು. ಅವರನ್ನು ತಮ್ಮ ಪ್ರದೇಶದಿಂದ ಹೊರಹಾಕಲಾಯಿತು. ಹಾಗಾದರೆ ದೇವರ ಜನರು ಶುರುದಲ್ಲಿ ಚೆನ್ನಾಗಿರುತ್ತಾರೆ, ಆದರೆ ದಶಕಗಳು ಮತ್ತು ಶತಮಾನಗಳ ಕಾಲದಲ್ಲಿ ನಿಧಾನವಾಗಿ ಭ್ರಷ್ಟರಾಗುತ್ತಾರೆ ಎಂಬ ಈ ಗತಿಯನ್ನು ಗಮನಿಸಿ. ಪ್ರವಾದಿಗಳಲ್ಲಿ ಒಬ್ಬನು ದಾನಿಯೇಲನು ಮೆಸ್ಸಿಯದ ಬರುವಿಕೆಯನ್ನು ಯಾವಾಗ ಬರುವನು, ಹೇಗೆ ಬರುವನು ಎಂದು ಮುನ್ಸೂಚನೆ ನೀಡಿದನು. ಇತರ ಪ್ರವಾದಿಗಳಂತೆ ಇಸಾಯನೂ ಕೂಡ, ನಾನು ಪ್ರವಾದಿ ಇಸಾಯನನ್ನು ತುಂಬಾ ಇಷ್ಟಪಡುತ್ತೇನೆ. ಸುಮಾರು 500 ವರ್ಷಗಳ ನಂತರ ದೇವರ ಮಗ ಯೇಸು ಬಂದನು. ಅವರು ಈ ಭೂಮಿಯಲ್ಲಿ ಹುಟ್ಟುವ ಮೊದಲು ತಂದೆಯೊಂದಿಗೆ ಬದುಕಿದ್ದರು. ಅವರು ವಾಸ್ತವವಾಗಿ ಜಗತ್ತಿನ ಸೃಷ್ಟಿಯನ್ನು ನೆರವೇರಿಸಿದರು. ಹಿಂದಿನ ಬಾರಿ ನೆನಪಿದೆಯಾ? ನಾವು ಯೋಹಾನನನ್ನು ಪ್ರಾರಂಭದಲ್ಲಿ ನೋಡಿದ್ದೇವೆ. ಅದು ಶಬ್ದವಾಗಿತ್ತು ಮತ್ತು ಎಲ್ಲಾ ವಸ್ತುಗಳು ಅವರ ಮೂಲಕ ಮಾಡಲ್ಪಟ್ಟವು. ಯೇಸು ಈ ಭೂಮಿಯಲ್ಲಿ ಕನ್ಯೆಯಿಂದ ಹುಟ್ಟಿದರು. ಅದು ಒಂದು ಅದ್ಭುತ ಜನನವಾಗಿತ್ತು. ಯೇಸು ಈ ಜಗತ್ತಿನಲ್ಲಿ ಜನಿಸಿದಾಗ ಮಾನವನ ಮಗನೆಂದು ಕರೆಯಲ್ಪಟ್ಟನು. ಯೇಸು ನಮ್ಮಂತೆ ಸಂಪೂರ್ಣವಾಗಿ ಮಾನವನು ಆಗಿದ್ದನು. ಅಂದರೆ ಮಾಂಸವೂ ಕೂಡ ಅವನನ್ನು ಪಾಪ ಮಾಡಲು ಆಕರ್ಷಿಸುತ್ತಿತ್ತು, ಆದರೆ ಅವನು ಪ್ರತಿರೋಧಿಸಿ ಜಯಶಾಲಿಯಾದನು. ಅಂದರೆ ಅವನಿಗೂ ನಮ್ಮಂತೆ ಪ್ರಲೋಭನೆಗಳು ಇವೆ. ಎಲ್ಲದರಲ್ಲೂ ಅವನು ಪ್ರಲೋಭಿತನಾಗಿದ್ದನು, ಆದರೆ ಪಾಪವಿಲ್ಲದೆ. ಕೆಲವು ಕ್ರೈಸ್ತರು ಯೇಸು ಮಾನವತೆಯ ಮೇಲಿದ್ದನು ಎಂಬ ತಪ್ಪನ್ನು ಬೋಧಿಸುತ್ತಾರೆ. ಯೇಸುವಿನ ತಾಯಿಯು ಪಾಪದ ಮಲಿನತೆಯಿಂದ ಮುಕ್ತವಾಗಿ ಗರ್ಭಧಾರಣೆಗೊಂಡಿದ್ದಾಳೆ ಎಂಬುದು ಬೈಬಲ್ ಹೇಳುವುದಕ್ಕೆ ವಿರುದ್ಧವಾಗಿದೆ. ಎಲ್ಲರೂ ಪಾಪ ಮಾಡಿದ್ದಾರೆ ಮತ್ತು ದೇವರ ಮಹಿಮೆಗೆ ತುತ್ತಾಗಿದ್ದಾರೆ. ರೋಮನ್ನರಲ್ಲಿ ಹೀಗಿದೆ. ಯೇಸು ಮಾನವತೆಯ ನಿಜವಾದ ಪ್ರಲೋಭನೆಗಳನ್ನು ಅನುಭವಿಸಿದರು. ಕಲ್ಪನಾತ್ಮಕವಾಗಿ ಯೇಸುವಿನ ಅಜ್ಜಿ ಮದ್ಯಪಾನವನ್ನು ಇಷ್ಟಪಟ್ಟಿದ್ದರೆ, ಉದಾಹರಣೆಗೆ, ಯೇಸು ಕೂಡ ಆನುವಂಶಿಕ ಪ್ರವೃತ್ತಿಯಿಂದಾಗಿ ಮದ್ಯಪಾನ ಮಾಡುವ ಪ್ರಬಲ ಪ್ರಲೋಭನವನ್ನು ಹೊಂದಿರುತ್ತಿದ್ದರು. ಅವನು ಮಾನವನ ಮಗನು. ಆದ್ದರಿಂದ ಯೇಸುವಿನ ಬಗ್ಗೆ ಮಾತನಾಡುವ ಮೊದಲ ಪುಸ್ತಕ ಮತ್ತಾಯ ಯೇಸುವಿನ ವಂಶಾವಳಿಯನ್ನು ತೋರಿಸುವುದರಿಂದ ಪ್ರಾರಂಭವಾಗುತ್ತದೆ. ಮತ್ತೊಂದು ಮಾತಿನಲ್ಲಿ ಅವನು ನಿಜವಾಗಿಯೂ ಮಾನವನೆಂದು ತೋರಿಸುತ್ತದೆ. ಯೇಸು 30 ವರ್ಷ ವಯಸ್ಸಿನವರೆಗೆ ತಕ್ಕಡಿಯ ಕೆಲಸ ಮಾಡುತ್ತಿದ್ದ. ಅವರು ಪ್ರಚಾರವನ್ನು ಪ್ರಾರಂಭಿಸಿದಾಗ ಅವರ ಸೇವೆ ಆರಂಭವಾಯಿತು. ಇಸ್ರೇಲ್ ಆರಂಭದಲ್ಲಿ ತುಂಬಾ ಇಷ್ಟಪಟ್ಟರು ಮತ್ತು ಅವರ ಬೋಧನೆಗಳನ್ನು ಸ್ವೀಕರಿಸಿದರು, ಆದರೆ ನಾಯಕರು ಸ್ವೀಕರಿಸಲಿಲ್ಲ. ಮತ್ತು ಯೇಸು ಅವರ ಇಚ್ಛೆಗಳು ಮತ್ತು ಭೂಮಿಯಲ್ಲಿಯೇ ಇರುವ ರಾಜನಿಗಾಗಿ ಅವರ ಆಸೆಗಳನ್ನು ಪೂರೈಸಲಿಲ್ಲ. ಅವರ ಯುದ್ಧಗಳನ್ನು ಹೋರಾಡುವ ಮತ್ತು ಅವರನ್ನು ರೋಮನ್ನರಿಂದ ಮುಕ್ತಗೊಳಿಸುವ ಮತ್ತು ಅವರಿಗೆ ಆಹಾರವನ್ನು ನೀಡುವ ರಾಜನಿಗಾಗಿ ಅವರು ಯೇಸುವನ್ನು ತಿರಸ್ಕರಿಸಿದರು ಮತ್ತು ಕೊನೆಗೆ ಅವರನ್ನು ಶಿಲುಬೆಗೆ ಹಾಕಿದರು.
ಯೇಸು ಅವರು ಎಲ್ಲಿ ಪಾಪ ಮಾಡುತ್ತಿದ್ದರು ಎಂಬುದನ್ನು ತೋರಿಸುತ್ತಿದ್ದರು ಮತ್ತು ಯಾರಿಗೂ ತಿದ್ದಿಸಿಕೊಳ್ಳಲು ಇಷ್ಟವಿಲ್ಲ ಒಪ್ಪುತ್ತೀರಾ? ಯೇಸು ಇದಕ್ಕೂ ಮುನ್ನ ಹಲವು ಬಾರಿ ತಾನು ಸಾಯುವನು ಎಂದು ಭವಿಷ್ಯವಾಣಿ ಮಾಡಿದ್ದನು. ಪ್ರವಾದಿ ಯೆಶಾಯನೂ ಕೂಡ ಆತನನ್ನು ಕುರಿಯಂತೆ ಕೊಲೆ ಮಾಡಲು ಕರೆದೊಯ್ಯಲಾಗುವುದು ಎಂದು ಮುನ್ಸೂಚನೆ ನೀಡಿದ್ದರು. ಅವರು ನಮ್ಮನ್ನು ಸಾಯಬಾರದೆಂದು ತಾವು ಸತ್ತರು. ಅವರು ನಮ್ಮ ಪರವಾಗಿ ಸತ್ತರು. ಯೇಸು ಏನು ಮಾಡಿದನು ಮತ್ತು ಬೋಧಿಸಿದನು ಎಂಬುದರ ಬಗ್ಗೆ ಮಾತನಾಡುವ ಬೈಬಲ್ನ 4 ಪುಸ್ತಕಗಳಿವೆ. ಅವುಗಳನ್ನು ಸುವಾರ್ತೆಗಳು ಎಂದು ಕರೆಯಲಾಗುತ್ತದೆ. ಮತ್ತಾಯ, ಮಾರ್ಕ, ಲೂಕ ಮತ್ತು ಜಾನ್. ತಿಳಿದಿರಲಿ, ಯೇಸು ಕೇವಲ ಪ್ರವಾದಿಯಾಗಿರಲು ಸಾಧ್ಯವಿಲ್ಲ. ಅವರು ಹಲವಾರು ಬಾರಿ ಹೇಳಿದ್ದಾರೆ ಮತ್ತು ಆ ಸುವಾರ್ತೆಗಳಲ್ಲಿಯೂ ಬರೆದಿದೆ, ಅವರು ದೇವರ ಮಗನಾಗಿದ್ದಾರೆ. ಹಾಗಾದರೆ ಇದು ಸುಳ್ಳು ಮತ್ತು ಯೇಸು ಮೋಸಗಾರ ಮತ್ತು ಪ್ರವಾದಿ ಅಲ್ಲ, ಅಥವಾ ಅವರು ನಿಜವಾಗಿಯೂ ದೇವರ ಮಗ ಮತ್ತು ಜಗತ್ತಿನ ರಕ್ಷಕ, ಮಧ್ಯಮ ಮಾರ್ಗ ಇರಲು ಸಾಧ್ಯವಿಲ್ಲ. ಆ ಕಾರಣ ಯೇಸು ಕೇವಲ ಪ್ರವಾದಿ ಆದರೆ ದೇವರ ಮಗನಲ್ಲ ಎಂದು ಕಲಿಸುವಾಗ ಕುರಾನ್ ಸತ್ಯವಾಗಲು ಸಾಧ್ಯವಿಲ್ಲ. ಏಕೆಂದರೆ ಯೇಸು ಹೇಳಿದ ಮತ್ತು ಪ್ರವಾದಿಗಳು ಮತ್ತು ಸುವಾರ್ತೆಗಳು ಹೇಳಿದ ಕುರಾನ್ಗೂ ಮುಂಚಿನ ವಾಕ್ಯವು ಯೇಸು ದೇವರ ಮಗನಾಗಿದ್ದನು ಎಂದು ಹೇಳುತ್ತದೆ. ಮತ್ತು ಅವರು ನಿಜವಾಗಿಯೂ ಸಾಯಿದರು ಮತ್ತು ಪುನರುತ್ಥಾನ ಮಾಡಿದರು. ಬೈಬಲ್ ಹೇಳುತ್ತದೆ, ಪಾಪದ ವೇತನ, ಪಾಪದ ಪರಿಣಾಮ, ಅದು ದೇವರ ಕಾನೂನಿನ ಉಲ್ಲಂಘನೆ, ಪರಿಣಾಮ ಮರಣ. ಆದರೆ ದೇವರ ಉಚಿತ ಉಡುಗೊರೆ ಕ್ರಿಸ್ತ ಯೇಸು ನಮ್ಮ ಕರ್ತನಲ್ಲಿ ಶಾಶ್ವತ ಜೀವನ. ಯೇಸು ಸಾಯಿದ ನಂತರ ಮತ್ತು ಪುನರುತ್ಥಾನವಾದ ನಂತರ ಅವರು ಆಕಾಶಕ್ಕೆ ಹೋದರು ಮತ್ತು ಇಂದು ಅಲ್ಲಿ ಇದ್ದಾರೆ. ಅಲ್ಲಿ ಸ್ವರ್ಗದಿಂದ ಅವರು ಪವಿತ್ರ ಆತ್ಮನನ್ನು ಕಳುಹಿಸಿದರು. ಒಂದು ಉಡುಗೊರೆ, ಒಂದು ವಿಶೇಷ ಆಶೀರ್ವಾದ. ಪವಿತ್ರ ಆತ್ಮನು ಸಮಾಧಾನಕರನು ಮತ್ತು ಬರುವ ಹಿಂಸೆಗಾಗಿ ಅವರನ್ನು ಬಲಪಡಿಸಿದನು. ಪವಿತ್ರ ಆತ್ಮನು ದೈವತ್ವದ ಮೂರನೇ ವ್ಯಕ್ತಿ. ದೇವರು ತಂದೆ, ದೇವರು ಪುತ್ರ, ದೇವರು ಪವಿತ್ರ ಆತ್ಮ, ಒಬ್ಬನೇ ದೇವರು. ಅಪೊಸ್ತಲರ ಕೃತ್ಯಗಳ ಪುಸ್ತಕವು ಈ ಅದ್ಭುತ ಕಥೆಯನ್ನು ಮತ್ತು ಕ್ರೈಸ್ತ ಚರ್ಚಿನ ಹಿಂಸಕರಲ್ಲಿ ಒಬ್ಬನಾದ ಸೌಲನು ಹೇಗೆ ಪರಿವರ್ತಿತನಾದನು ಎಂಬುದನ್ನು ತೋರಿಸುತ್ತದೆ. ಅವನ ಹೆಸರು ಪೌಲು ಆಗಿ ಬದಲಾಯಿತು ಮತ್ತು ಅವರು ಇಲ್ಲಿ ಪಶ್ಚಿಮ ಮತ್ತು ಯುರೋಪಾದ ವಿವಿಧ ಚರ್ಚುಗಳಿಗೆ ಪತ್ರಗಳ ರೂಪದಲ್ಲಿ ಈ ಎಲ್ಲಾ ಪುಸ್ತಕಗಳನ್ನು ಬರೆದರು. ಒಂದು ಅಪೊಸ್ತಲರಲ್ಲಿ ಜಾನ್ ಅಪೋಕಲಿಪ್ಸ್ ಅನ್ನು ಕೂಡ ಬರೆದನು. ಈ ಪುಸ್ತಕದ ಹೆಚ್ಚು ಮಾತನಾಡೋಣ. ಪೌಲನು ಚರ್ಚಿನಲ್ಲಿ ಅಪೋಸ್ತಾಸಿಯಾವಿರುತ್ತದೆ ಎಂದು ಮುನ್ಸೂಚನೆ ನೀಡಿದನು. ಅವನು ಬರೆಯುತ್ತಾನೆ, ಓ, ಯಾರು ನಿಮ್ಮನ್ನು ಯಾವ ರೀತಿಯಲ್ಲಿಯೂ ಮೋಸಗೊಳಿಸಬಾರದು, ಏಕೆಂದರೆ ಮೊದಲು ಅಪೋಸ್ತಾಸಿಯ ಬಂದು ಪಾಪದ ಮನುಷ್ಯನು, ನಾಶದ ಮಗನು ಪ್ರಕಟಗೊಳ್ಳುವನು. ನೀವು ಕೇಳಬಹುದು, ಆದರೆ ಇದು ಯೇಸು ಸ್ಥಾಪಿಸಿದ ಚರ್ಚ್ ಅಲ್ಲವೇ? ಯೇಸು ಹೇಳಿದನು, ನರಕದ ಬಾಗಿಲುಗಳು ಚರ್ಚ್ ವಿರುದ್ಧ ಗೆಲ್ಲುವುದಿಲ್ಲ, ಪ್ರಾಬಲ್ಯ ಸಾಧಿಸುವುದಿಲ್ಲ. ಆದರೆ ಇದು ಇಸ್ರೇಲ್ನೊಂದಿಗೆ ಕೂಡ ಸಂಭವಿಸಿದಂತೆ ಇದು ಚೆನ್ನಾಗಿ ಪ್ರಾರಂಭವಾಗುತ್ತದೆ. ಆದರೆ ದಶಕಗಳು ಮತ್ತು ಶತಮಾನಗಳ ಕಾಲದಲ್ಲಿ ಇದು ಭ್ರಷ್ಟಗೊಳ್ಳುತ್ತದೆ. ಸಾತಾನನು ಕಾರ್ಯನಿರ್ವಹಿಸುತ್ತಾನೆ ಮತ್ತು ಜನರು ದೇವರಿಂದ ದೂರವಾಗುತ್ತಾರೆ. ತಿಳಿದಿರಲಿ, ದೇವರು ತಂದೆ ವ್ಯಕ್ತಿಗಳ ಸ್ವತಂತ್ರ ಇಚ್ಛೆಯನ್ನು ಗೌರವಿಸುತ್ತಾನೆ ಮತ್ತು ಪಾಪವು ಕೆಟ್ಟ ಆಯ್ಕೆಯಾಗಿದೆ. ದೇವರಿಂದ ದೂರವಾಗುವುದು ಕೆಟ್ಟದು. ಪರ್ಯಾಯ ಸರ್ಕಾರದ ಯೋಜನೆ ತಪ್ಪಾಗಿದೆ ಎಂಬುದನ್ನು ವಿಶ್ವಕ್ಕೆ ತೋರಿಸಲು ಬಯಸುತ್ತಾನೆ ಮತ್ತು ಈ ಲೋಕದ ರಾಜನಾದ ಸೈತಾನ, ಮಹಾವಿರೋಧಿ, ಆಕಾಶದಲ್ಲಿ ಒಬ್ಬ ದೂತನಾಗಿದ್ದನು ಮತ್ತು ಅವನು ಬಂಡಾಯ ಮಾಡಿದಾಗ ಕಾನೂನು ಅಗತ್ಯವಿಲ್ಲ ಎಂದು ಹೇಳಿದನು. ದೂತರು ಒಳ್ಳೆಯವರು ಮತ್ತು ಕಾನೂನು ಅನಗತ್ಯ ಎಂದು ಬೋಧಿಸುತ್ತಿದ್ದನು. ಲಕ್ಷಾಂತರ ದೇವದೂತರಲ್ಲಿ 3ನೇ ಭಾಗದವರು ಅವನನ್ನು ನಂಬಿದರು ಮತ್ತು ಸ್ವರ್ಗದಿಂದ ಹೊರಹಾಕಲ್ಪಟ್ಟರು ಮತ್ತು ಆದಾಮ ಮತ್ತು ಹವ್ವೆಯನ್ನು ಪಾಪ ಮಾಡಿಸಲು ಯಶಸ್ವಿಯಾದರು. ಈಗ ವಿಶ್ವವು ನಿಮ್ಮ ಆಡಳಿತವು ಯಶಸ್ವಿಯಾಗಿಲ್ಲ ಎಂದು ನೋಡುತ್ತಿದೆ. ಜಗತ್ತು ಗೊಂದಲ, ಯುದ್ಧಗಳು, ಪಾಪ, ನಾಶ ಮತ್ತು ಸಾವುಗಳಿಂದ ಕಲುಷಿತವಾಗಿದೆ. ಮುಖ್ಯ ನಗರವಾದ ರೋಮನ್ ಸಾಮ್ರಾಜ್ಯದ ರಾಜಧಾನಿ ಕ್ರೈಸ್ತ ಚರ್ಚ್ ಅನ್ನು ಹೊಂದಿತ್ತು. ಅದು ಬೆಳೆಯುತ್ತಾ ಹೋಯಿತು ಮತ್ತು ರೋಮ್ನ ಆ ಚರ್ಚಿನ ಬಿಷಪ್ ಶತಮಾನಗಳ ಕಾಲ ಕ್ರೈಸ್ತ ಚರ್ಚಿನ ಮುಖ್ಯಸ್ಥನಾದನು.
ಆದರೆ ದುರದೃಷ್ಟವಶಾತ್ ರೋಮ ಕ್ರೈಸ್ತ ಚರ್ಚ್ ಇತರ ಚರ್ಚುಗಳಲ್ಲಿ ತಪ್ಪು ವಿಷಯಗಳನ್ನು ಪರಿಚಯಿಸುತ್ತಿತ್ತು. ಉದಾಹರಣೆಗೆ ಶಿಲ್ಪದ ಚಿತ್ರಗಳನ್ನು, ಮೂರ್ತಿಗಳು, ಮರಿಯಾಳಿಗೆ ಪೂಜೆ. ಇದು ಯೇಸು ಎಂದಿಗೂ ಕಲಿಸದ ವಿಷಯ. ಅವರು ವಿಶ್ರಾಂತಿ ದಿನವನ್ನು 7ನೇ ದಿನದಿಂದ ವಾರದ ಮೊದಲ ದಿನಕ್ಕೆ ಬದಲಿಸಿದರು. ಸೈತಾನನು ದೇವರ ಕಾನೂನಿನ ವಿರುದ್ಧ ಶತ್ರುತೆಯನ್ನು ಹೊಂದಿದ್ದಾನೆ ಮತ್ತು ಹೆಚ್ಚು ಪ್ರೊವೊಕೇಷನ್ಸ್, ಮತ್ತು ಅವರು ಶಿಲ್ಪದ ಚಿತ್ರಗಳ ವಿರುದ್ಧದ ಕಾನೂನನ್ನು 2ನೇ ಆಜ್ಞೆಯನ್ನು ತೆಗೆದುಹಾಕಿದರು. ಆ ಕಾರಣಕ್ಕಾಗಿ ರೋಮ್ ಅನ್ನು ಬಾಬಿಲೋನ್ ಎಂದು ಕರೆಯಲಾಯಿತು. ಇದು ಗೊಂದಲವಾಗಿತ್ತು, ಏಕೆಂದರೆ ಅವರು ಇತರ ಧರ್ಮಗಳ ಪೇಗನ್ ತತ್ವಗಳನ್ನು ತೆಗೆದುಕೊಂಡು ಕ್ರೈಸ್ತ ಧರ್ಮದೊಂದಿಗೆ ಮಿಶ್ರಣ ಮಾಡಿದರು. ತಿಳಿದಿರಲಿ, ಸೈತಾನನು ಜನರ ಗಮನ ಮತ್ತು ಭಕ್ತಿಯನ್ನು ದೇವರಿಂದ ಬೇರೆ ಯಾವುದಕ್ಕೂ, ಒಂದು ವ್ಯಕ್ತಿಯ ಚಿತ್ರ, ಪ್ರಾಣಿಯ ಚಿತ್ರ ಅಥವಾ ಒಂದು ವಸ್ತುವಿನ ಚಿತ್ರಕ್ಕೆ ತಿರುಗಿಸಲು ಸಾಧ್ಯವಾದರೆ, ಆ ವಸ್ತುವನ್ನು ನೋಡುತ್ತಾ, ಪೂಜಿಸುತ್ತಾ, ಅದರ ಸುತ್ತಲೂ ನಡೆಯುತ್ತಾ ಭಕ್ತಿಯನ್ನು ತೋರಿಸುತ್ತಾ ಇದ್ದರೆ ಅದು ವಿಗ್ರಹಾರಾಧನೆ. ನಾವು ನಮ್ಮ ಪ್ರೀತಿಯನ್ನು ಯಾವುದಾದರೂ ವಸ್ತುವಿಗೆ ಇಡಲು ಸಾಧ್ಯವಿಲ್ಲ, ಆದರೆ ಆಕಾಶ, ಭೂಮಿ ಮತ್ತು ಸಮುದ್ರವನ್ನು ಸೃಷ್ಟಿಸಿದ ದೇವರಿಗೆ ಮಾತ್ರ. ಮತ್ತು ಈ ರೋಮ ಚರ್ಚ್ ಅಥವಾ ಕ್ಯಾಥೋಲಿಸಿಸಂ ಎಂದು ಕರೆಯಲ್ಪಡುವುದರೊಂದಿಗೆ ಇಸ್ಲಾಂನ ನಡುವೆ ಸಂಪರ್ಕವಿದೆ ಎಂಬುದನ್ನು ನೀವು ತಿಳಿದಿದ್ದೀರಾ. ನೀವು ಈ ವಿಡಿಯೋವನ್ನು ಇಲ್ಲಿ ನೋಡಬಹುದು ಮತ್ತು ನಿಮ್ಮ ಭಾಷೆಯಲ್ಲಿ ಉಪಶೀರ್ಷಿಕೆಗಳನ್ನು ಸೇರಿಸಬಹುದು. ಆದರೆ ಬಹಳ ಸಮಯದ ನಂತರ 1,500 ದಶಕದಿಂದ ಯುರೋಪಿನಲ್ಲಿ ಆಧ್ಯಾತ್ಮಿಕ ಪುನರುಜ್ಜೀವನ ಆರಂಭವಾಯಿತು ಮತ್ತು ಅನೇಕ ಜನರು ದೇವರ ವಾಕ್ಯವನ್ನು ಹುಡುಕಲು ಮತ್ತು ಬೈಬಲ್ ಅನ್ನು ಕಂಡುಹಿಡಿಯಲು ಪ್ರಾರಂಭಿಸಿದರು. ಮತ್ತು ಅವರು ಬೈಬಲ್ ಅನ್ನು ಮುದ್ರಿಸಲು ಪ್ರಾರಂಭಿಸಿದರು, ಏಕೆಂದರೆ ಪುಸ್ತಕಗಳನ್ನು ಮುದ್ರಿಸಲು ಯಂತ್ರಗಳನ್ನು ಸಹ ಅಭಿವೃದ್ಧಿಪಡಿಸಲಾಗಿತ್ತು. ಲೂಥರ್ ಒಂದು ಸುಧಾರಕನಾಗಿದ್ದನು. ಅವನು ಸುಧಾರಿಸಿದ, ನವೀಕರಿಸಿದ ವ್ಯಕ್ತಿಯಾಗಿದ್ದನು. ಆದರೆ ಲೂಥರ್ನನ್ನು ಅನುಸರಿಸುತ್ತಿದ್ದ ಜನರು ಅವನು ಸತ್ತ ನಂತರ ದೂರವಾಗತೊಡಗಿದರು ಮತ್ತು ಲೂಥರ್ ಕಲಿಸಿದ ವಿಷಯಗಳನ್ನು ಮಾತ್ರ ಒಪ್ಪಿಕೊಳ್ಳುತ್ತಿದ್ದರು. ವಾಸ್ತವದಲ್ಲಿ ಅವುಗಳನ್ನು ಅಭ್ಯಾಸ ಮಾಡುತ್ತಿರಲಿಲ್ಲ ಮತ್ತು ಮತ್ತೆ ಭ್ರಷ್ಟವಾಗತೊಡಗಿತು. ನಂತರ ವೆಸ್ಲಿ ಬಂದನು. ವೆಸ್ಲಿ ಕೂಡ ಒಂದು ಸುಧಾರಕನಾಗಿದ್ದು, ಪವಿತ್ರತೆಯನ್ನು ಕಾಪಾಡಿಕೊಳ್ಳಲು, ಶುದ್ಧ ಕೃತ್ಯಗಳನ್ನು ಹೊಂದಲು ಮತ್ತು ಜಗತ್ತಿನಿಂದ ದೂರವಿರಲು ಬಹಳ ಮಹತ್ವ ನೀಡುತ್ತಿದ್ದ. ವೆಸ್ಲಿ ಸಾಯುವಾಗ ಮೆಥೋಡಿಸ್ಟ್ಗಳು, ಅವರ ಅನುಯಾಯಿಗಳು, ಕೆಲವು ವರ್ಷಗಳು ಅಥವಾ ದಶಕಗಳ ನಂತರ ನಿಜವಾದ ಧರ್ಮದಿಂದ ದೂರವಾಗಲು ಪ್ರಾರಂಭಿಸಿದರು ಮತ್ತು ಅನೇಕರು ತಮ್ಮದೇ ಕ್ರಿಶ್ಚಿಯನ್, ಕ್ಯಾಥೋಲಿಕ್ ಅಥವಾ ಪ್ರೊಟೆಸ್ಟೆಂಟ್ ಸಹೋದರರಿಂದ ಹಿಂಸೆಗೆ ಒಳಗಾದರು, ಏಕೆಂದರೆ ಅವರು ಹಾಗೆ ಯೋಚಿಸುತ್ತಿರಲಿಲ್ಲ ಮತ್ತು ಹೊಸ ಜಗತ್ತಿಗೆ, ಅಮೆರಿಕಾದ ಸಂಯುಕ್ತ ಸಂಸ್ಥಾನಕ್ಕೆ ಓಡಿ ಹೋಗಬೇಕಾಯಿತು. ಉದಾಹರಣೆಗೆ ಪ್ಯೂರಿಟನ್ಸ್, ಅಲ್ಲಿ ಅಮೆರಿಕಾದಲ್ಲಿ ಅವರಿಗೆ ಧಾರ್ಮಿಕ ಸ್ವಾತಂತ್ರ್ಯ ಇತ್ತು. ಆದರೆ ದಶಕಗಳ ಕಳೆದಂತೆ ಮತ್ತೆ ಅಲ್ಲಿ ಹಿಂಸೆ ಪ್ರಾರಂಭವಾಯಿತು. ಆಮೇಲೆ ರೋಜೇರಿಯೋ ವಿಲಿಯಮ್ಸ್ ಇಂದಿನ 50 ರಾಜ್ಯಗಳಲ್ಲಿ ಒಂದಾದ ರೋಡ್ ಐಲ್ಯಾಂಡ್ ಅನ್ನು ಸ್ಥಾಪಿಸಿದರು ಮತ್ತು ಅಲ್ಲಿ ಧರ್ಮವಿಲ್ಲದ ಗಣರಾಜ್ಯದ ಆಲೋಚನೆ ಪ್ರಾರಂಭವಾಯಿತು. ಈ ಸ್ವಾತಂತ್ರ್ಯವನ್ನು ಬಹಳಷ್ಟು ಮತ್ತು ಬೈಬಲ್ ಅಧ್ಯಯನ ಮಾಡುತ್ತಿದ್ದ ಪ್ರೊಟೆಸ್ಟೆಂಟ್ ಒಬ್ಬನನ್ನು ವಿಲಿಯಂ ಮಿಲ್ಲರ್ ಎಂದು ಕರೆಯಲಾಗುತ್ತಿತ್ತು ಮತ್ತು ಇತರರೊಂದಿಗೆ ಸೇರಿ ಪ್ರವಾದನೆಗಳಿರುವ ದಾನಿಯೇಲಿನ ಪುಸ್ತಕವನ್ನು ಅಧ್ಯಯನ ಮಾಡುತ್ತಿದ್ದರು ಮತ್ತು ಯೇಸು ಅಕ್ಟೋಬರ್ 22ರಂದು ಮರಳಿ ಬರುವನು ಎಂದು ತೀರ್ಮಾನಿಸಿದರು. ನಾನು ಈ ಲಿಂಕ್ನಲ್ಲಿ ಈಗ ಯೇಸು ಸ್ವರ್ಗಕ್ಕೆ ಹೋದಾಗಿನಿಂದ ಮಧ್ಯಯುಗ, ರೋಮ್, ಸುಧಾರಣೆ ಮತ್ತು ಈ ವಿವರವಾದ ವಿವರಣೆಗಳನ್ನು ಒಳಗೊಂಡಿರುವ ದಿ ಗ್ರೇಟ್ ಕಾನ್ಫ್ಲಿಕ್ಟ್ ಅಥವಾ ದಿ ಗ್ರೇಟ್ ಕಂಟ್ರೋವರ್ಸಿ ಪುಸ್ತಕವನ್ನು ಸೇರಿಸುತ್ತಿದ್ದೇನೆ. ಅವರು ಯೇಸು ಕೆಲವು ವರ್ಷಗಳಲ್ಲಿ ಮರಳುವನು ಎಂದು ಮುನ್ಸೂಚನೆ ನೀಡಿದರು, ಆದರೆ ನಿರಾಶೆ ಉಂಟಾಯಿತು. ಅವರು ದಿನಾಂಕವನ್ನು ಸರಿಯಾಗಿ ಹೊಂದಿಸಿದರು, ಆದರೆ ಘಟನೆ ತಪ್ಪಾಯಿತು. ಆ ದಿನಾಂಕದಲ್ಲಿ ಏನಾಗಬೇಕಿತ್ತು? ವಾಸ್ತವವಾಗಿ ಯೇಸುವಿನ ಮರಳಿ ಬರುವಿಕೆ ಸಂಭವಿಸಿಲ್ಲ. ಆದರೆ 1844ನೇ ವರ್ಷದಲ್ಲಿ ಮೃತರ ನ್ಯಾಯ ಪ್ರಕ್ರಿಯೆಯ ಆರಂಭವಾಯಿತು. ಗಿಲಿಯರ್ಮೆ ಮಿಲ್ಲರ್ ಮತ್ತು ಇತರ ಬೋಧನೆಗಳನ್ನು ಪ್ರಾರಂಭದಲ್ಲಿ ನಂಬಿದ ಸಾವಿರಾರು ಜನರಲ್ಲಿ ಕೇವಲ ಕೆಲವರು
1% ಕಡಿಮೆ ನಂಬಿಕೆಯಿಂದ ಉಳಿದರು, ಏಕೆಂದರೆ ಅವರು ದೊಡ್ಡ ನಿರಾಶೆಯನ್ನು ಅನುಭವಿಸಿ ನಂತರ ಕೈಬಿಟ್ಟರು. ನಂಬಿಕಸ್ಥರನ್ನು ಸಮಾಧಾನಗೊಳಿಸಲು ಮತ್ತು ಮಾರ್ಗದರ್ಶನ ನೀಡಲು ದೇವರು ಹೊಸ ಪ್ರವಾದಿಯನ್ನು ಕಳುಹಿಸಿದರು. ಅಪೋಕಲಿಪ್ಸೆ ಪುಸ್ತಕವು ಕ್ರಿಶ್ಚಿಯಾನಿಟಿಯ ಇತಿಹಾಸವನ್ನು ಉಲ್ಲೇಖಿಸುತ್ತದೆ. ಇದರಲ್ಲಿ ವಿವಿಧ ಕಾಲಘಟ್ಟಗಳ ಕ್ರಿಶ್ಚಿಯನ್ ಚರ್ಚುಗಳಿಗೆ ಬರೆದಿರುವ ಹಲವಾರು ಪತ್ರಗಳು, ಸಂದೇಶಗಳು ಮತ್ತು ಭವಿಷ್ಯವಾಣಿಗಳು ಸೇರಿವೆ. ನಮ್ಮ ಕಾಲಕ್ಕೂ ಸೇರಿ ಅಪೋಕಲಿಪ್ಸೆ 10 ಪದ್ಯ 11 ಹೀಗೆ ಹೇಳುತ್ತದೆ: ಓ ಅನೇಕ ಜನರು, ರಾಷ್ಟ್ರಗಳು, ಭಾಷೆಗಳು ಮತ್ತು ರಾಜರಿಗೆ ಮತ್ತೊಮ್ಮೆ ಪ್ರವಾದಿಸಬೇಕಾಗಿದೆ. ಎಲೆನ್ ಜಿ ವೈಟ್ ದೃಶ್ಯಗಳನ್ನು ಹೊಂದಿದ್ದರು, ಚಿಕಿತ್ಸೆಗಳು ಮತ್ತು ಅದ್ಭುತಗಳು ನಡೆಯುತ್ತಿದ್ದರು, ಮತ್ತು ಅಸಹಜವಾದ ಸ್ವಾಭಾವಿಕವಲ್ಲದ ಏನಾದರೂ ಇದ್ದಾಗ ಅದು ದೇವರಿಂದ ಅಥವಾ ಕೆಟ್ಟದ ಕತ್ತಲೆಯ ಅಡಿಯಲ್ಲಿ ಬರುತ್ತದೆ, ಏಕೆಂದರೆ ಅವಳು ಬೈಬಲ್ನಲ್ಲಿ ಇರುವ ಎಲ್ಲವನ್ನೂ ಸೂಚಿಸುತ್ತಿದ್ದಳು ಮತ್ತು ದೃಢೀಕರಿಸುತ್ತಿದ್ದಳು ಮತ್ತು ಜನರನ್ನು ಪಶ್ಚಾತ್ತಾಪಗೊಳ್ಳಲು, ತಮ್ಮ ಪಾಪಗಳನ್ನು ತ್ಯಜಿಸಲು ಮತ್ತು ಬೈಬಲ್ ಅನ್ನು ಅನುಸರಿಸಲು ಪರಿವರ್ತಿಸಲು ಪ್ರೇರೇಪಿಸುತ್ತಿದ್ದಳು. ಇದು ಅವಳು ನಿಜವಾದ ಪ್ರವಾದಿ ಎಂಬುದಕ್ಕೆ ಸಾಕ್ಷಿಯಾಗಿದೆ. ದೇವರೋನಾಮಿಯೋ ಪುಸ್ತಕದಲ್ಲಿ, ಬೈಬಲ್ನ 5ನೇ ಪುಸ್ತಕ, ಅಧ್ಯಾಯ 13, ಪ್ರವಾದಿ ಅದ್ಭುತಗಳನ್ನು ಮಾಡಿದರೂ ಕಾನೂನಿನಿಂದ ತಪ್ಪಿಸಿದರೆ ಮತ್ತು ಈಗಾಗಲೇ ಬಹಿರಂಗಗೊಂಡಿರುವ ಸತ್ಯದ ಭಾಗವಾದ ಯಾವುದಾದರೂ ವಿಷಯದಲ್ಲಿ ಅಸಮ್ಮತಿಸಿದರೆ ನಾವು ಆ ಪ್ರವಾದಿಯನ್ನು ತಿರಸ್ಕರಿಸಬೇಕು ಎಂದು ಹೇಳುತ್ತದೆ. ಆಮೇಲೆ ಅಮೆರಿಕಾದ ಸಂಯುಕ್ತ ಸಂಸ್ಥಾನದಲ್ಲಿ ದೊಡ್ಡ ನಿರಾಶೆಯನ್ನು ಅನುಭವಿಸಿದ ಆ ಜನರು 1844 ಅಕ್ಟೋಬರ್ 22 ರಂದು ಮಂಗಳವಾರ ಯೇಸು ಸ್ವರ್ಗದಲ್ಲಿ ಆಕಾಶದಲ್ಲಿ ನಂಬಿಗಸ್ತರ ತೀರ್ಪನ್ನು ಪ್ರಾರಂಭಿಸಿದನೆಂದು ಮತ್ತು ಸ್ವರ್ಗೀಯ ಮಂದಿರದ ಹೊಸ ಕೊಠಡಿಗೆ, ಅತಿ ಪವಿತ್ರ ಸ್ಥಳಕ್ಕೆ, ಅತ್ಯಂತ ಪವಿತ್ರ ಸ್ಥಳಕ್ಕೆ ಪ್ರವೇಶಿಸಿದನೆಂದು ಗುರುತಿಸಿದರು. ಅಲ್ಲಿ ಒಡಂಬಡಿಕೆಯ ಪೆಟ್ಟಿಗೆ ಮತ್ತು ಅದರೊಳಗೆ ದೇವರ ಪವಿತ್ರ ಕಾನೂನು ಇತ್ತು, ಏಕೆಂದರೆ ಭೂಮಿಯಲ್ಲಿ ನೀಡಲಾದ ಕಾನೂನು ಸ್ವರ್ಗೀಯ ಮಂದಿರದಲ್ಲಿರುವ ಮೂಲ ಕಾನೂನಿನ ಪ್ರತಿಯಾಗಿತ್ತು. ಆ ಕಾನೂನಿನ ನಿಜವಾದ ಕೇಂದ್ರದಲ್ಲಿ ಅವರು ಇದುವರೆಗೆ ಸರಿಯಾಗಿ ಪಾಲಿಸದಿದ್ದ 4ನೇ ಆಜ್ಞೆ ಇತ್ತು: ಯಾವ ದಿನ ದೇವರನ್ನು ಆರಾಧಿಸಬೇಕು ಮತ್ತು ಪವಿತ್ರವಾಗಿ ಕಾಯಬೇಕು ಎಂದು ಹೇಳುತ್ತದೆ. ದೇವರನ್ನು ಹೃದಯಪೂರ್ವಕವಾಗಿ ಪ್ರೀತಿಸಿದವರು ಶನಿವಾರದ ದಿನವನ್ನು ಪಾಳಲು ಪ್ರಾರಂಭಿಸಿದರು. ಆದರೆ ಮತ್ತೆ ವರ್ಷಗಳು ಕಳೆಯುತ್ತಾ, ದಶಕಗಳು ಕಳೆಯುತ್ತಾ ಮತ್ತು ಪ್ರವಾದಿಯು, ಈ ಸಂದರ್ಭದಲ್ಲಿ ಮಹಿಳೆ, ಜೀವಂತ ಪ್ರವಾದಿನಿ, ಈ ಜನರಲ್ಲಿಯೂ ಇದ್ದರೂ ಕೆಲವರು ಮಾತ್ರ ನಂಬಿಕೆಯಿಂದ ಉಳಿದರು ಮತ್ತು ಬಾಬಿಲೋನಿಯ ಪುತ್ರಿಯರೊಂದಿಗೆ ಸೇರಿದರು, ಏಕೆಂದರೆ ಬಾಬಿಲೋನಿಯ ತಾಯಿ ಕ್ಯಾಥೋಲಿಕ್ ಚರ್ಚ್ ಮತ್ತು ಅದರ ಪುತ್ರಿಯರು, ಅಂದರೆ ಹೊರಬಂದವರು, ವಿಭಿನ್ನರಾಗಿದ್ದರು, ಒಂದಾಗಿ, ಅಂದರೆ ಅನೇಕ ತಪ್ಪುಗಳನ್ನು ಬೋಧಿಸುತ್ತಾ ಮತ್ತು ವಿಶೇಷವಾಗಿ ಬಾಬಿಲೋನಿಯ ತಾಯಿ ಬದಲಿಸಿದ ತಪ್ಪಾದ ದಿನವನ್ನು ಪಾಡುತ್ತಿದ್ದರು. ಹೀಗಾಗಿ ಬಾಬಿಲೋನಿಯ ತಾಯಿ ಮತ್ತು ಬಾಬಿಲೋನಿಯ ಪುತ್ರಿ ಯೇಸುವಿನ ಬರುವಿಕೆಯನ್ನು ಪ್ರೀತಿಸದ ಕಾರಣದಿಂದ ಇಬ್ಬರೂ ಬಿದ್ದಿದ್ದಾರೆ. ಗಿಲಿಯರ್ಮೆ ಮಿಲ್ಲರ್ ಯೇಸುವಿನ ಮರಳುವಿಕೆ ಬಗ್ಗೆ ಬೋಧಿಸಲು ಪ್ರಾರಂಭಿಸಿದಾಗ ಪುತ್ರಿಯರು ಕೂಡ ತಿರಸ್ಕರಿಸಿದರು. ಯೇಸು ಮರಳಲು ಇಚ್ಛಿಸಲಿಲ್ಲ, ಅವರು ಯೇಸು ಬರುವುದನ್ನು ಬಯಸಲಿಲ್ಲ, ಜಗತ್ತನ್ನು ಪ್ರೀತಿಸುತ್ತಿದ್ದರು. ಆದ್ದರಿಂದ ಬಾಬಿಲೋನಿಯ ಕೂಡ ಬಿತ್ತು. ಮತ್ತು ಅಡ್ವೆಂಟಿಸ್ಟರಲ್ಲಿಯೂ ಸಹ ದೇವರು ಎಲೆನ್ ಜಿ ವೈಟ್ ನೀಡಿದ ಬೋಧನೆಗಳನ್ನು ಅನುಸರಿಸುತ್ತಿದ್ದವರು. ಎಲೆನ್ ಜಿ ವೈಟ್ ದೇವರನ್ನು ಸಂಪೂರ್ಣ ಹೃದಯದಿಂದ ಪ್ರೀತಿಸುವವರು ಕೆಲವರು ಮಾತ್ರ ಇದ್ದರು ಮತ್ತು ಅವರು ತಮ್ಮ ಹೃದಯದಲ್ಲಿಯೂ ಬಾಬಿಲೋನಿಯಾಕ್ಕೆ ಸೇರಿದರು. ಯೇಸು ನಿಜವಾಗಿಯೂ ಸುಳ್ಳು ಪ್ರವಾದಿಗಳ ಬಗ್ಗೆ ಎಚ್ಚರಿಸಿದರು. ಅವರು ಕುರಿಗಳಂತೆ ತೋರುತ್ತಾರೆ, ಆದರೆ ಒಳಗಿನಿಂದ ಅವರು ಹಿಂಸ್ರವಾದ ತೋಳರು. ಮತ್ತಾಯ 7:15 ಯೇಸು ನಮಗೆ ಸುಳ್ಳು ಪ್ರವಾದಿಗಳ ವಿರುದ್ಧ ಎಚ್ಚರಿಸಿದರು. ಆದ್ದರಿಂದ ಯೇಸುವಿನ ನಂತರ ನಿಜವಾದ ಪ್ರವಾದಿಗಳು ಇರಬೇಕು ಎಂದು ಊಹಿಸುವುದು ಸಹಜ. ಯಾವುದೇ ಪ್ರವಾದಿಯು ತಾನು ಕೊನೆಯ ಪ್ರವಾದಿಯಾಗಿರುತ್ತೇನೆ ಎಂದು ಹೇಳಿಲ್ಲ. ಎಲೆನ್ ಜಿ ವೈಟ್ ಅವರ ನಂತರ ಮತ್ತೊಬ್ಬರಿರಲಾರರು ಎಂದು ಅವರು ಕೂಡ ಹೇಳಲಿಲ್ಲ.
ವಾಸ್ತವವಾಗಿ ಲೋಕಾಂತ್ಯದ ಸಮಯದಲ್ಲಿ ದೇವರು ತನ್ನ ಜನರನ್ನು ಮಾರ್ಗದರ್ಶನ ಮಾಡಲು ಪ್ರವಾದಿಯನ್ನು ಹೊಂದಿರುವುದು ಸಹಜವಾಗಿದೆ. ಆದರೆ ದಶಕಗಳ ಕಾಲ ನಾನು ಹೇಳಿದಂತೆ ಅಡ್ವೆಂಟಿಸ್ಟ್ಗಳು ಅಧಿಕೃತ ಮೇಲ್ಮೈಯಾದವರಾಗುತ್ತಿದ್ದರು. ಅನೇಕರು ಈಗಾಗಲೇ ಚರ್ಚ್ನಲ್ಲಿ ಹುಟ್ಟಿದ್ದರು ಮತ್ತು ದೇವರೊಂದಿಗೆ ಜೀವಂತ ಸಂಪರ್ಕವನ್ನು ಹೊಂದಿರಲಿಲ್ಲ, ಪ್ರೀತಿಸುತ್ತಿರಲಿಲ್ಲ. ಆಗ ಯೇಸುವಿನ ಕಾಲದ ಫರಿಸಾಯರು ಧರ್ಮದ ಕರ್ತವ್ಯಗಳನ್ನು ಯಾಂತ್ರಿಕವಾಗಿ ಹೇಗೆ ಮಾಡುತ್ತಿದ್ದರು. ದೇವರು ಹಲವಾರು ಬಾರಿ ಜನರನ್ನು ಪುನರುಜ್ಜೀವನ ಹೊಂದಲು ಮತ್ತು ದೇವರನ್ನು ಹುಡುಕಲು, ತಮ್ಮ ಪಾಪಗಳನ್ನು ಒಪ್ಪಿಕೊಳ್ಳಲು ಪ್ರೇರೇಪಿಸಿದರು. ಆದರೆ ನಾಯಕತ್ವ ಅಡ್ವೆಂಟಿಸ್ಟ್ ಚರ್ಚ್ನ ನಾಯಕರು ಇದನ್ನು ನಿರುತ್ಸಾಹಗೊಳಿಸುತ್ತಿದ್ದರು ಮತ್ತು ಮೌನಗೊಳಿಸುತ್ತಿದ್ದರು. ಅಡ್ವೆಂಟಿಸ್ಟ್ ಚರ್ಚ್ನಲ್ಲಿಯೂ ಸಹ ಎಲೆನ್ ಜಿ ವೈಟ್ ಒಮ್ಮೆ ದೇವರೊಂದಿಗೆ ತಮ್ಮ ಆತ್ಮವನ್ನು ಸರಿಯಾಗಿ ಹೊಂದಿರುವವರು 20ರಲ್ಲಿ ಒಬ್ಬರು ಮಾತ್ರ ಇದ್ದಾರೆ ಎಂದು ಹೇಳಿದರು. ಆದರೆ ಇದು ಶತಮಾನಗಳ ಮತ್ತು ಸಹಸ್ರಾಬ್ದಿಗಳ ದೇವರ ಜನರ ಅದೇ ಮಾದರಿಯನ್ನು ಅನುಸರಿಸುತ್ತದೆ. ದುರದೃಷ್ಟವಶಾತ್ ಇದು ಯಾವಾಗಲೂ ಹೀಗೆಯೇ ಇತ್ತು. ಆದ್ದರಿಂದ ಅಡ್ವೆಂಟಿಸ್ಟರು ಕೂಡ ಜಗತ್ತಿನ ಉನ್ನತ ಶಿಕ್ಷಣದ ರೂಪವನ್ನು ಬಯಸಿದರು, ಜಗತ್ತಿನ ಲಾಭಗಳು ಮತ್ತು ಮಾನ್ಯತೆಗಳನ್ನು ಪಡೆಯಲು. ನಮ್ಮ ಪಾಸ್ಟರ್ಗಳು ಇಂದಿಗೂ ದೇವರ ಕಾನೂನನ್ನು ಪಾಲಿಸದ ಬಾಬಿಲೋನಿಯ ಬೋಧಕರಾದ ಲೇಖಕರ ಅನೇಕ ವಸ್ತುಗಳನ್ನು ಓದಲು ಬೇಕಾಗಿದೆ. ಅನೇಕ ಅಡ್ವೆಂಟಿಸ್ಟ್ ಜನರು ಇಂದಿಗೂ ದೇವರ ಪ್ರವಾದಿಯು ನಮಗೆ ತೋರಿಸಿದ, ಈಗ ತಿನ್ನಬಾರದು ಎಂದು ತೋರಿಸಿದ ಹಾನಿಕರವಾದ ವಸ್ತುಗಳನ್ನು ತಿನ್ನುವುದನ್ನು ಮುಂದುವರಿಸಲು ಇಚ್ಛಿಸುತ್ತಾರೆ. ಅನೇಕ ಮಹಿಳೆಯರು ಜಗತ್ತಿನಂತೆ ಹೆಚ್ಚು ತೊಡಲು ಮುಂದುವರಿಸಲು ಬಯಸುತ್ತಾರೆ. ಹಾಡುಗಳು ಕೂಡ ಲೋಕವನ್ನು ತೊರೆಯಲು ಮತ್ತು ಸ್ವರ್ಗಕ್ಕೆ ತಯಾರಾಗಲು ಇಚ್ಛಿಸುವುದಿಲ್ಲ. ನಿಮ್ಮ ದೇಶದಲ್ಲಿ ಖಂಡಿತವಾಗಿಯೂ ಕೆಲವು ಅಡ್ವೆಂಟಿಸ್ಟ್ಗಳಿರಬಹುದು, ಆದರೆ ಅವರು ಪ್ರವಾದಿ ಸಂದೇಶವನ್ನು ತೀವ್ರವಾಗಿ ತೆಗೆದುಕೊಳ್ಳದಿದ್ದರೆ ಆಶ್ಚರ್ಯಪಡಬೇಡಿ. ಅಥವಾ ಅವರು ಮುಸ್ಲಿಂ ಮಹಿಳೆಯರಂತೆ ವಿನಯಶೀಲವಾಗಿ ಉಡುಪು ಧರಿಸದಿದ್ದರೂ. ಇದು ಎಲ್ಲವೂ ದೇವರ ಪದವನ್ನು ಪ್ರೀತಿಸದ ಕಾರಣ, ಆದರೆ ಜಗತ್ತಿನಂತೆ ಇರಲು ಬಯಸುತ್ತಾರೆ. ಇದನ್ನು ಆತ್ಮೀಯ ವ್ಯಭಿಚಾರ ಎಂದು ಕರೆಯುತ್ತಾರೆ. ಹೇಳಲು ದುಃಖಕರವಾಗಿದೆ, ಆದರೆ ಅನೇಕ ಅಡ್ವೆಂಟಿಸ್ಟ್ಗಳು ಮೆರೆಟ್ರೀಜ್ ತಾಯಿ ಮತ್ತು ಪುತ್ರಿಯೊಂದಿಗೆ ಸೇರುತ್ತಿದ್ದಾರೆ. ಆದರೆ ನೀವು ನಿಮ್ಮ ನಗರದಲ್ಲಿ ಅಥವಾ ನಿಮ್ಮ ದೇಶದಲ್ಲಿ ಒಂದು ಅಡ್ವೆಂಟಿಸ್ಟ್ ಚರ್ಚ್ ಅನ್ನು ಕಂಡುಹಿಡಿದರೆ ನೀವು ನಿಮ್ಮನ್ನು ದೀಕ್ಷಾಸ್ನಾನ ಮಾಡಲು ಕೇಳಬಹುದು, ಏಕೆಂದರೆ ನೀವು ಚರ್ಚ್ ಬೋಧಿಸುವ 28 ಮೂಲಭೂತ ನಂಬಿಕೆಗಳನ್ನು ಒಪ್ಪುತ್ತೀರಿ. ಅವು ಸರಿಯಾಗಿವೆ, ಅವು ಬೈಬಲ್ನೊಂದಿಗೆ ಹೊಂದಿಕೆಯಾಗಿವೆ. ಅವರು ನಿನ್ನನ್ನು ದೀಕ್ಷಾಸ್ನಾನ ಮಾಡಿಸಲು ಕೇಳು, ಆದರೆ ಅವರು ನಿನಗೆ ಕಲಿಸಲು ಬಯಸುವುದಕ್ಕೆ ಹೆಚ್ಚು ಗಮನ ಕೊಡಬೇಡ. ಅದಲ್ಲದೆ ಬೈಬಲ್ ಅಥವಾ ಎಲೆನ್ ಜಿ ವೈಟ್ ಅನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಡ. ಕಾಲ ಬದಲಾಗಿದೆ, ಹೆಚ್ಚು ಗಮನ ಕೊಡಬೇಡ, ಏಕೆಂದರೆ ಅದು ಕುರಿಯ ರೂಪವನ್ನು ಹೊಂದಿರಬಹುದು, ಜ್ಞಾನವನ್ನು ಹೊಂದಿರಬಹುದು, ಆದರೆ ಒಳಗೆ ಹಿಂಸಕ ತೋಳಾಗಿರಬಹುದು. ನೀವು ದೇವರನ್ನು ಸಂಪೂರ್ಣ ಹೃದಯದಿಂದ, ಸಂಪೂರ್ಣ ಆತ್ಮದಿಂದ ಮತ್ತು ಸಂಪೂರ್ಣ ಬುದ್ಧಿಯಿಂದ ಪ್ರೀತಿಸುವ ಒಬ್ಬ ಅಥವಾ ಇನ್ನೊಬ್ಬ ನಂಬಿಗಸ್ತ ಅಡ್ವೆಂಟಿಸ್ಟ್ ಅನ್ನು ಕಾಣಬಹುದು. ವ್ಯತ್ಯಾಸವನ್ನು ತಿಳಿದುಕೊಳ್ಳುವುದು ಸುಲಭ. ಅವನು ಬೈಬಲ್ ಮತ್ತು ದೇವರ ಪ್ರವಾದಿಯಲ್ಲಿರುವುದನ್ನು ನಿರಂತರವಾಗಿ ಸೂಚಿಸದಿದ್ದರೆ ಅವನಲ್ಲಿ ಏನೂ ಬೆಳಕು ಇಲ್ಲ, ಯಾವುದೇ ಪ್ರಕಾಶವಿಲ್ಲ, ಸತ್ಯವಿಲ್ಲ. ಹಿಂಬಾಲಿಸಬೇಡಿ. ವ್ಯಕ್ತಿಯು ದೇವರ ಪದವು ಏನು ಹೇಳುತ್ತದೆ ಎಂಬುದನ್ನು ಸದಾ ಹುಡುಕುತ್ತಿರಬೇಕು. ದೇವರ ಪ್ರೇರಿತ ಪದವು ಏನು ಹೇಳುತ್ತದೆ ಎಂಬುದನ್ನು ಹಿಂಬಾಲಿಸೋಣ. ಇಂದಿನ ದೇಶಗಳಲ್ಲಿ ಎಲ್ಲ ಸರ್ಕಾರಗಳಲ್ಲಿ ಇರುವ ದೇಶಗಳು ಪಾಪಾಸಿ, ರೋಮ್, ವಾಟಿಕನ್ ಆ ಮಹಾನ್ ಆಧ್ಯಾತ್ಮಿಕ ನಗರದೊಂದಿಗೆ ಹೆಚ್ಚು ಹೆಚ್ಚು ಸ್ನೇಹವನ್ನು ಹೊಂದಿವೆ. ಅಪೋಕಲಿಪ್ಸೆ 17ರಲ್ಲಿಯೂ ತನ್ನ ದ್ರಾಕ್ಷಾರಸವನ್ನು, ಅಂದರೆ ತನ್ನ ಬೋಧನೆ, ತನ್ನ ಸಿದ್ಧಾಂತಗಳನ್ನು ಹೆಚ್ಚು ಕಡಿಮೆ ಪ್ರಮಾಣದಲ್ಲಿ ತನ್ನ ದ್ರಾಕ್ಷಾರಸವನ್ನು ಕುಡಿಯುತ್ತಿರುವ ಎಲ್ಲ ದೇಶಗಳಿಗೆ ನೀಡುವ ವೇಶ್ಯೆಯಾಗಿ ಚಿತ್ರಿಸಲಾಗಿದೆ. ಅಡ್ವೆಂಟಿಸ್ಟ್ ಚರ್ಚ್ನಲ್ಲಿಯೂ ಸಹ ವಿಷದ ದ್ರಾಕ್ಷಿಗಳ ರುಚಿಯನ್ನು, ಅವುಗಳ ಕಹಿ ಗುಚ್ಛಗಳನ್ನು ಇಷ್ಟಪಡುವ ಜನರು ಇದ್ದಾರೆ.
ನೋಡಿ, ಕೊನೆಗೆ ನಾನು ಇಲ್ಲಿ ರೋಮ ಕೆಲವು ತಪ್ಪುಗಳನ್ನು ಮತ್ತು ಅವಳು ಪ್ರೊಟೆಸ್ಟೆಂಟ್ ಚರ್ಚುಗಳಲ್ಲಿ ಮತ್ತು ಅಡ್ವೆಂಟಿಸನ್ನಲ್ಲಿ ಹೇಗೆ ಪ್ರವೇಶಿಸಿದ್ದಾಳೆ ಎಂಬುದನ್ನು ತೋರಿಸಲು ಇಚ್ಛಿಸುತ್ತೇನೆ, ನೀವು ಖಚಿತವಾಗಿ ತಿಳಿಯಲು. ಬಾಬಿಲೋನಿಯಾ, ಆ ಮಹಾನಗರವು ಎಲ್ಲಾ ರಾಷ್ಟ್ರಗಳಿಗೆ ತನ್ನ ವ್ಯಭಿಚಾರ ಅಥವಾ ವೇಶ್ಯಾವೃತ್ತಿಯ ಕೋಪದ ದ್ರಾಕ್ಷಾರಸವನ್ನು ಕುಡಿಸಿದ ಮತ್ತು ತನ್ನ ಪ್ರಭುವಿನೊಂದಿಗೆ ಅವಿಶ್ವಾಸವನ್ನು ತೋರಿಸಿದ ಎಂದು ಬಿದ್ದಿದೆ. ದೇವರ ಕಾನೂನಿನ ಬಗ್ಗೆ ಶನಿವಾರದ ಕುರಿತು ನಾವು ಸಾಕಷ್ಟು ನೋಡಿದ್ದೇವೆ. ಬಾಬಿಲೋನಿಯ ದೇವರ ಕಾನೂನನ್ನು ಬದಲಾಯಿಸಿದೆ, ಚಿತ್ರಗಳ 2ನೇ ಆಜ್ಞೆಯನ್ನು ತೆಗೆದುಹಾಕಿದೆ ಮತ್ತು ಸಮುದಾಯವು ಪಾಳುವಿನ ದಿನವನ್ನು ನಾವು ಪಾಳಬೇಕು ಎಂದು ಬೋಧಿಸುತ್ತದೆ. ಹೀಗಾಗಿ 4 ಆಜ್ಞೆಗಳನ್ನು ಬದಲಾಯಿಸಿದೆ. ಕ್ಯಾಥೋಲಿಕ್ ಕ್ಯಾಟೆಕಿಸಂನಲ್ಲಿ ರವಿವಾರಗಳು ಮತ್ತು ರಜಾದಿನಗಳು ಮತ್ತು ಹಬ್ಬಗಳನ್ನು ಪಾಳು ಎಂದು ಬರೆದಿದೆ. ವಾರದ ಮೊದಲ ದಿನವು ತಪ್ಪಾದ ದಿನವಾಗಿದೆ. ನಾವು ದೇವರು ಆಜ್ಞಾಪಿಸಿದ ದಿನವನ್ನು, 7ನೇ ದಿನವನ್ನು, ಮುಸ್ಲಿಮರ ಪ್ರಾರ್ಥನೆಯ ದಿನದ ನಂತರ ಬರುವ ದಿನವನ್ನು ಪಾಳಬೇಕು. 1 ದಿನದ ನಂತರವು ಆಕಾಶ, ಭೂಮಿ, ಸಮುದ್ರ ಮತ್ತು ನೀರಿನ ಮೂಲಗಳನ್ನು ಸೃಷ್ಟಿಸಿದವನ ದಿನವಾಗಿದೆ. ಆ ದೇವರನ್ನು ಅವರು ಕೇಳಿದ ದಿನದಲ್ಲಿ ಆರಾಧಿಸಿ. ನೀವು ಮುಸ್ಲಿಮರು ಆ ದೇವರನ್ನು ಅಲಾ ಎಂದು ಕರೆಯುತ್ತೀರಿ ಮತ್ತು ನಾವು ಕೂಡ ಆತನನ್ನು ಯೆಹೋವ ಎಂದು ಕರೆಯುತ್ತೇವೆ. ರೋಮ್ ಮತ್ತೊಂದು ತಪ್ಪು ಮರಣದ ಸ್ಥಿತಿಯ ಬಗ್ಗೆ ಇದೆ. ಅವರು ಹೇಳುತ್ತಾರೆ, ಯಾರಾದರೂ ಸಾಯುವಾಗ ಅವರು ಈಗಾಗಲೇ ಸ್ವರ್ಗಕ್ಕೆ ಹೋಗುತ್ತಾರೆ, ಈಗಾಗಲೇ ನರಕಕ್ಕೆ ಹೋಗುತ್ತಾರೆ, 3ನೇ ಸ್ಥಳ ಪರ್ಗಟರಿಯಲ್ಲಿಯೂ ಹೋಗುತ್ತಾರೆ. ಬೈಬಲ್ ಮರಣದಿಂದ ಯಾವುದೇ ಜ್ಞಾನವಿಲ್ಲ ಎಂದು ಬೋಧಿಸುತ್ತದೆ. ಯಾರು ಸಾಯುತ್ತಾರೆ ಅವರು ನಿದ್ರಿಸುತ್ತಿದ್ದಾರೆ ಮತ್ತು ಯಾವುದೇ ಕನಸುಗಳಿಲ್ಲದಿರುವಾಗ ಹಾಗೆ ನಮ್ಮ ಸುತ್ತಲಿನ ಏನನ್ನು ನಾವು ತಿಳಿಯುವುದಿಲ್ಲ. ಎಕ್ಲೆಸಿಯಾಸ್ಟಿಸ್ 9 ಇದನ್ನು ಹೇಳುತ್ತದೆ. ಎಲ್ಲ ಸತ್ತವರು ತಮ್ಮ ಕೃತ್ಯಗಳ ಪ್ರಕಾರ ತಮ್ಮ ಪ್ರತಿಫಲವನ್ನು ಸ್ವೀಕರಿಸಲು ಪುನರುತ್ಥಾನವನ್ನು ಕಾಯುತ್ತಿದ್ದಾರೆ. ಅಥವಾ ನೀವು ಯಾರಾದರೂ ಸತ್ತ ವ್ಯಕ್ತಿ ಎಂದು ಹೇಳುವ ಯಾವುದೇ ಸತ್ವವು ನಿಮ್ಮ ಮುಂದೆ ಕಾಣಿಸಿಕೊಂಡರೆ ಅದು ಸತ್ತ ವ್ಯಕ್ತಿಯನ್ನು ಅನುಕರಿಸುತ್ತಿರುವ ಕೆಟ್ಟ ದೂತವಾಗಿರಬಹುದು. ಆಗ ದೇವರ ಪದವನ್ನು ಕಂಠಪಾಠ ಮಾಡಿರುವುದನ್ನು ಮಾತನಾಡಲು ಅಥವಾ ಬೈಬಲ್ನಲ್ಲಿ ಇರುವ ಒಂದು ಕೀರ್ತನೆಯನ್ನು ಹಾಡಲು ಪ್ರಾರಂಭಿಸಬೇಕು. ಕೆಟ್ಟ ದೂತನಾದರೆ ಅವನು ಓಡಿ ಹೋಗುತ್ತಾನೆ, ಏಕೆಂದರೆ ಯೇಸುವಿನ ಹೆಸರನ್ನು ಮಹಿಮೆ ಅವನು ಸಹಿಸಲಾರನು. ದೇವರ ಪದವನ್ನು ಯೋಚಿಸಿ ಮತ್ತು ಹಾಡಿ, ಏಕೆಂದರೆ ಅದರಲ್ಲಿ ದೇವರಿಂದ ತಪ್ಪಿಸಿಕೊಳ್ಳದ ಶಕ್ತಿಯನ್ನು ಹೊಂದಿದ್ದೇವೆ. ದೇವರ ಪದವನ್ನು ನಾನು ನನ್ನ ಹೃದಯದಲ್ಲಿ ಮರೆಮಾಡಿದ್ದೇನೆ, ಅವನ ವಿರುದ್ಧ ಪಾಪ ಮಾಡದಿರಲು. ನಾವು ಈಗಾಗಲೇ ನೋಡಿದ ಮತ್ತೊಂದು ತಪ್ಪು ಎಂದರೆ ಬಾಬಿಲೋನಿಯ ಯೇಸು ಸಂಪೂರ್ಣವಾಗಿ ಮಾನವನಾಗಿರಲಿಲ್ಲ ಎಂದು ಬೋಧಿಸುತ್ತದೆ. ಯೇಸುವಿನ ತಾಯಿ ಮರಿಯಾ ತಾನು ಇಮ್ಯಾಕ್ಯುಲೇಟ್ ಆಗಿ ಜನಿಸಿದ್ದಳು. ಬಾಬಿಲೋನಿಯ ಮೇಲಿನ ಯೇಸು ಮಾನವತೆಯ ಮೇಲಿದ್ದನು. ಆದರೆ ಬೈಬಲ್ ಹೇಳುತ್ತದೆ, ಯೇಸು ಎಲ್ಲ ವಿಷಯಗಳಲ್ಲಿ ಪ್ರಯೋಗಿಸಲ್ಪಟ್ಟನು, ಆದರೆ ಪಾಪವಿಲ್ಲದೆ. ಯೇಸು ಪ್ರಲೋಭನೆಗಳನ್ನು ಹೊಂದಿದ್ದಂತೆ ತೋರಿಸಿಲ್ಲ, ಆದರೆ ಅವರು ನಿಜವಾಗಿಯೂ ಪಾಪ ಮಾಡಲು ಇಚ್ಛಿಸಿದರು. ಆದರೆ ಅವರು ಆ ಕೆರೆಯ, ಆ ಮಾಂಸದ ಪ್ರಲೋಭನೆಯನ್ನು ಅಥವಾ ದೆವ್ವದ ಅಥವಾ ಜಗತ್ತಿನ ಪ್ರಲೋಭನೆಯನ್ನು ತಿರಸ್ಕರಿಸಿದರು. ಯೇಸು ಸಂಪೂರ್ಣವಾಗಿ ಮಾನವನು ಎಂದು ನಿರಾಕರಿಸುವವರು ಅಂಟಿಕ್ರಿಸ್ತನ ಆತ್ಮ ಎಂದು ಬೈಬಲ್ ಹೇಳುತ್ತದೆ ಮತ್ತು ರೋಮ್ ಅಂಟಿಕ್ರಿಸ್ತನಾಗಿದೆ. ಯೇಸು ಮಾನವೀಯತೆಯ ನಿಜವಾದ ಪ್ರಲೋಭನೆಗಳನ್ನು ಅನುಭವಿಸಿ ಜಯಿಸಿದರು. ಹೀಗಾಗಿ ತಾತ್ವಿಕವಾಗಿ ಯೇಸುವಿನ ಅಜ್ಜಿ ಮದ್ಯಪಾನವನ್ನು ಇಷ್ಟಪಟ್ಟಿದ್ದಾರೆ. ಯೇಸು ಕೂಡ ಮದ್ಯಪಾನ ಮಾಡುವ ಪ್ರಲೋಭನವನ್ನು ಹೆಚ್ಚು ಅನುಭವಿಸುತ್ತಿದ್ದರು. ಆದರೆ ಅವರು ಜಯಿಸಿದರು ಮತ್ತು ಒಂದು ಸಲವೂ ಪಾಪ ಮಾಡಲಿಲ್ಲ. ಆದ್ದರಿಂದ ಯೇಸು ಜಯಿಸಿದನೆಂದು ತಿಳಿದು ನಾವು ಕೂಡ ಅವರು ಜಯಿಸಿದಂತೆ ಅವರು ನಮಗೆ ನೀಡುವ ಶಕ್ತಿಯಿಂದ ಜಯಿಸಬಹುದು. ಅವರು ನಮಗೆ ಪಾಪವನ್ನು ನಿಲ್ಲಿಸಲು ಶಕ್ತಿ ನೀಡುತ್ತಾರೆ. ಅಂದಹಾಗೆ ಬೈಬಲ್ ಪಾಪದ ಏಕೈಕ ವ್ಯಾಖ್ಯಾನವು ದೇವರ ಕಾನೂನಿನ ಉಲ್ಲಂಘನೆ. ಅದು ದೇವರ ಕಾನೂನಿನ ಉಲ್ಲಂಘನೆಯಾಗಿದೆ. ಅದು ವಿಶೇಷವಾಗಿ 10 ಆಜ್ಞೆಗಳು. ಆದರೆ ದೇವರು ತನ್ನ ವಾಕ್ಯದಲ್ಲಿ ಆಜ್ಞಾಪಿಸಿದ ಎಲ್ಲವೂ ಕೂಡ. ಬೈಬಲ್ ಎಲೆನ್ ವೈಟ್ 2ರಲ್ಲಿಯೂ ಏನು ಸರಿ ಎಂದು ತಿಳಿದಿದ್ದರೂ ಮಾಡದಿದ್ದರೆ ಪಾಪ ಮಾಡುತ್ತಿದ್ದೇವೆ. ಹಾಗಾದರೆ ಇದು ಕೆಲವು ನಿಯಮಗಳ ಉಲ್ಲಂಘನೆ. ನಾವು ಕೇವಲ ಆಲೋಚನೆಗಳಲ್ಲಿ ಪಾಪ ಮಾಡಬಹುದು. ದಶಮ ಆಜ್ಞೆ ಹೇಳುತ್ತದೆ, ನೀನು ಲೋಭಿಸಬಾರದು. ನಿನಗೆ ಸೇರದಿರುವ ಯಾವುದಾದರೂ ವಸ್ತುವನ್ನು
ಅಥವಾ ಅನೈತಿಕವಾದ ಯಾವುದಾದರೂ ವಸ್ತುವನ್ನು ಬಯಸಬಾರದು. ಬಾಬಿಲೋನಿಯ ಪಾಪ ಮಾಡುವುದು ಸಹಜ ಎಂದು ಬೋಧಿಸುತ್ತದೆ. ಪಾತ್ರೆಯ ಬಳಿ ಹೋಗಿ ಒಪ್ಪಿಕೊಳ್ಳುವುದು ಸಾಕು. ಆದರೆ ನಾನು ಕೂಡ ಪಾಪ ಮಾಡುವ ಮರಳಶೀಲ ವ್ಯಕ್ತಿಗೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ದೇವರಿಗೆ ಮಾತ್ರ ನೇರವಾಗಿ ಒಪ್ಪಿಕೊಳ್ಳಬೇಕು. ಬೈಬಲ್ ಇದನ್ನು ಹೇಳುತ್ತದೆ. ಮತ್ತು ನಾವು ತೊಡಕದಂತೆ ನಮ್ಮನ್ನು ಕಾಪಾಡಲು ಶಕ್ತಿಯನ್ನು ಕೇಳಿ. ದೇವರು ನಂಬಿಗಸ್ತನಾಗಿದ್ದು ನಾವು ಸಹಿಸಬಹುದಾದದಕ್ಕಿಂತ ಹೆಚ್ಚು ನಮಗೆ ಪ್ರಯೋಗಿಸುವುದನ್ನು ಅನುಮತಿಸುವುದಿಲ್ಲ. ಈಗ ನಾವು ಎಡವಿದರೂ ನಾವು ಧೈರ್ಯದಿಂದ ಇರಬಹುದು, ಪಶ್ಚಾತ್ತಾಪಪಡಬಹುದು, ತಪ್ಪನ್ನು ಒಪ್ಪಿಕೊಳ್ಳಬಹುದು ಮತ್ತು ನಾವು ಕರುಣೆಯನ್ನು ಪಡೆಯುತ್ತೇವೆ. ನಾವು ಕ್ಷಮಿಸಲ್ಪಟ್ಟಿದ್ದೇವೆ ಎಂಬುದರಲ್ಲಿ ನಾವು ಖಚಿತವಾಗಿರಬಹುದು. ನಾನು ವಿಶೇಷವಾದ ಏನನ್ನು ಅನುಭವಿಸದಿದ್ದರೂ ಅವನನ್ನು ನಂಬುವ ಪ್ರತಿಯೊಬ್ಬರೂ ನಾಶವಾಗದೆ ಶಾಶ್ವತ ಜೀವನವನ್ನು ಹೊಂದಿರಲಿ. ಕ್ರಿಸ್ತನ ನ್ಯಾಯ ತೀರ್ಪು ನಮಗೆ ಉಡುಗೊರೆಯಾಗಿ ನೀಡಲ್ಪಟ್ಟಿದೆ. ಹೀಗಾಗಿ ಇದು ಬಿಳಿ ಹೊದಿಕೆಯಂತೆ ತಂದೆಯ ಮುಂದೆ ನಾವು ಎಂದಿಗೂ ಪಾಪ ಮಾಡದಂತೆ ಕಾಣುತ್ತದೆ. ಇದು ಸುಂದರವಲ್ಲವೇ? ಲೂಥರ್ ಈ ಸಂದೇಶವನ್ನು ಪುನಃ ಕಂಡುಹಿಡಿದರು ಮತ್ತು ಇದು ಅವರಿಗಾಗಿ ಬಹಳ ಮೌಲ್ಯವಾದದ್ದು. ರೋಮನ್ನರ ಪುಸ್ತಕದಲ್ಲಿ, ಗಲಾತ್ಯದವರಲ್ಲಿ ಇದರ ಬಗ್ಗೆ ಬಹಳಷ್ಟು ಮಾತನಾಡಲಾಗಿದೆ ಮತ್ತು ಲೂಥರ್ ಪುನಃ ಕಂಡುಹಿಡಿದರು, ಏಕೆಂದರೆ ಅದು ಲೂಥರ್ ಬಾಬಿಲೋನಿಯಾದಲ್ಲಿ ಸನ್ಯಾಸಿಯಾಗಿದ್ದಾಗ ಕಲಿತದ್ದಕ್ಕೆ ವಿರುದ್ಧವಾಗಿತ್ತು. ದೇವರು 1888 ಸುತ್ತಮುತ್ತ ಮತ್ತು ನಂತರ ಜೋನ್ಸ್ ಮತ್ತು ವಾಗ್ನರ್ ಅಡ್ವೆಂಟಿಸ್ಟ್ಗಳನ್ನು ಕ್ರಿಸ್ತನ ಬರುವಿಕೆಗೆ ಜನರನ್ನು ತಯಾರಿಸಲು ಈ ವಿಶೇಷ ಸಂದೇಶವನ್ನು ಘೋಷಿಸಲು ಬಳಸಿದರು. ನಾವು ಒಂದು ಮಂಟೆಯಲ್ಲಿ ಕ್ಷಮಿಸಲ್ಪಟ್ಟಿದ್ದೇವೆ ಎಂಬ ಈ ಸಂದೇಶವು ಕ್ರಿಸ್ತನ ನ್ಯಾಯತೆಯಾದ ದೇವರ ನ್ಯಾಯತೆಗೆ ಒಂದು ಉಡುಗೊರೆಯಾಗಿದೆ. ಚರ್ಚ್ನ ನಾಯಕತ್ವವು ಈ ಸಂದೇಶವನ್ನು ತಿರಸ್ಕರಿಸಿತು ಮತ್ತು ಮುಂದಿನ ವರ್ಷಗಳಲ್ಲಿ ಬುದ್ಧಿಪೂರ್ವಕವಾಗಿ ಒಪ್ಪಿಕೊಂಡರು. ದುರದೃಷ್ಟವಶಾತ್ ಅದು ಅಭ್ಯಾಸ ಮಾಡಲಿಲ್ಲ ಮತ್ತು ದೇವರನ್ನು ಸಂಪೂರ್ಣ ಹೃದಯದಿಂದ ಪ್ರೀತಿಸಲಿಲ್ಲ. ಜೋನ್ಸ್ ಮತ್ತು ವಾಗ್ನರ್ ಎಂಬ ಈ ಇಬ್ಬರು ಬೋಧಕರಿಗೆ ಅವರು ಮಾಡಿದ ವಿರೋಧದ ಬಗ್ಗೆ ಪಶ್ಚಾತ್ತಾಪಪಡಲಿಲ್ಲ ಮತ್ತು ಅದಕ್ಕಾಗಿ ಕ್ರಿಸ್ತನ ಎರಡನೇ ಬರುವಿಕೆ ಮುಂದೂಡಬೇಕಾಯಿತು. ಮತ್ತು ಇಂದಿಗೂ 1 ಶತಮಾನದ ಹೆಚ್ಚು ಕಾಲ ಅದು ಇನ್ನೂ ಸಂಭವಿಸಿಲ್ಲ. ಸರಿ, ಇನ್ನೊಂದು ವಿಷಯವನ್ನು ಬೈಬಲ್ ಬೋಧಿಸುತ್ತದೆ. ಅದು ದಶಾಂಶದ ಬಗ್ಗೆ. ಅಬ್ರಹಾಮನು ಮೆಲ್ಕಿಸೆದೇಕನಿಗೆ ದಶಾಂಶವನ್ನು ಕೊಟ್ಟನು. ಅವನು ತನ್ನಿಗಿಂತ ಶ್ರೇಷ್ಠನನ್ನು ಒಪ್ಪಿಕೊಂಡನು. ಮಲಾಕಿಯ ಬೈಬಲಿನಲ್ಲಿ ಇದು ಹಳೆಯ ಒಡಂಬಡಿಕೆಯ ಕೊನೆಯ ಪುಸ್ತಕವಾಗಿದೆ. ಮಲಾಕಿಯ ನಮಗೆ ನಮ್ಮ ಸಂಪೂರ್ಣ ಆದಾಯದ ದಶಾಂಶವನ್ನು, ಅಂದರೆ ನಾವು ಗಳಿಸುವುದರಿಂದ 10% ದೇವರ ಕಾರ್ಯಕ್ಕಾಗಿ ನೀಡಬೇಕು ಎಂದು ತೋರಿಸುತ್ತದೆ. ನಾವು ಚರ್ಚ್ನಲ್ಲಿ ಕೆಲಸಗಾರರು ಮತ್ತು ದೇವರ ವಾಕ್ಯವನ್ನು ಬೋಧಿಸುವ ವ್ಯಕ್ತಿಗಳ ಜೀವನೋಪಾಯಕ್ಕಾಗಿ ಅಥವಾ ಯಾವುದಾದರೂ ಮಿಷನರಿಗಾಗಿ ಅಥವಾ ಸಂದೇಶವನ್ನು ಹರಡುವ ಕ್ರಿಶ್ಚಿಯನ್ ಪುಸ್ತಕಗಳನ್ನು ಖರೀದಿಸಲು ಕೊಡುಗೆ ನೀಡಬಹುದು. ಬಾಬಿಲೋನಿಯಾದಲ್ಲಿ ಬಹಳಷ್ಟು ಅಭ್ಯಾಸವಾಗಿರುವ ಮತ್ತೊಂದು ತಪ್ಪು ಆರೋಗ್ಯದ ಬಗ್ಗೆ. ನಮ್ಮ ದೇಹವು ಪವಿತ್ರಾತ್ಮನ ಮಂದಿರವಾಗಿದೆ ಮತ್ತು ನಾವು ಅದಕ್ಕೆ ಹಾನಿ ಮಾಡುವ ವಸ್ತುಗಳನ್ನು ತಿನ್ನಬಾರದು. ಮಹಾಪ್ರಳಯದ ನಂತರ ದೇವರು ಜನರಿಗೆ ಮಾಂಸ ತಿನ್ನಲು ಅನುಮತಿಸಿದರು, ಏಕೆಂದರೆ ಇನ್ನೂ ಬೆಳೆದ ತರಕಾರಿಗಳು ಇರಲಿಲ್ಲ. ಆದರೆ ಎಲ್ಲಾ ರಕ್ತವನ್ನು ಹೊರಹಾಕಬೇಕು. ಇದು ದುರದೃಷ್ಟವಶಾತ್ ಬಹುತೇಕ ಯಾವುದೇ ಕ್ರಿಶ್ಚಿಯನ್ ಮಾಡುತ್ತಿಲ್ಲ. ಅವರು ತಿನ್ನಲು ಪ್ರಾಣಿಯ ರಕ್ತವನ್ನು ತೆಗೆದುಹಾಕುವುದಿಲ್ಲ. ಬಹುತೇಕ ಕ್ರಿಶ್ಚಿಯಾನರು ಮತ್ತು ಅಡ್ವೆಂಟಿಸ್ಟರು ರಕ್ತದೊಂದಿಗೆ ಮಾಂಸವನ್ನು ತಿನ್ನುತ್ತಾರೆ. ಇದು ಪಾಪವಾಗಿದೆ. ಲೆವಿಟಿಕಸ್ 7 ಮತ್ತು ಇತರ ಸ್ಥಳಗಳಲ್ಲಿ ಕೂಡ. ಆದರೆ ಮಹಾಪ್ರಳಯದ ಮೊದಲು ದೇವರ ಮಕ್ಕಳು ಮಾಂಸ ತಿನ್ನುತ್ತಿರಲಿಲ್ಲ, ಸತ್ತ ಪ್ರಾಣಿಗಳನ್ನು ತಿನ್ನುತ್ತಿರಲಿಲ್ಲ. ನಾವು ಜನನೇಶನದಲ್ಲಿ ವಿವರಿಸಿದ ಆದರ್ಶ ಯೋಜನೆಯನ್ನು ಅನುಸರಿಸಲು ಬಯಸುತ್ತೇವೆ. ಆದ್ದರಿಂದ ನಾವು ತರಕಾರಿಗಳನ್ನು ಸೇವಿಸುತ್ತೇವೆ. ನಾವು ಚೀಸ್ ಕೂಡ ತಿನ್ನುವುದಿಲ್ಲ. ಅದು ಹಾಳಾಗುತ್ತಿರುವ ಹಾಲಿನ ಪ್ಲಾಸ್ಟಿಕ್ನಂತೆ ಇರುತ್ತದೆ. ನಮ್ಮ ಹೊಟ್ಟೆಗೆ 1 ಗ್ರಾಂ ಚೀಸ್ ಕೂಡ ಹೋಗಬಾರದು. ಕಪ್ಪು ಚಹಾ ಅಥವಾ ಕಾಫಿ, ಕೋಕೋ ಅಥವಾ ಚಾಕೊಲೇಟ್ ಕೂಡ. ಇದು ಎಲ್ಲವೂ ಉತ್ಸಾಹಕರವಾಗಿವೆ. ಇದು ಒಂದು ಮಾದಕ ವಸ್ತುವಿನಂತೆ ನಮ್ಮ ಮೆದುಳನ್ನು ಮತ್ತು ನಮ್ಮ ದೇಹವನ್ನು, ಇದು ಪವಿತ್ರ ಆತ್ಮದ ಮಂದಿರವಾಗಿದೆ, ಹಾನಿ ಮಾಡುವ ಮಾದಕ ವಸ್ತುವಿನಂತೆ. ದೇವರು ನಮ್ಮೊಳಗೆ ವಾಸಿಸುತ್ತಾನೆ. ನಾವು ನಮ್ಮ ದೇಹದಲ್ಲಿ ವೈರಸ್
ಅಥವಾ ಇತರ ದ್ರವಗಳನ್ನು ಹಚ್ಚಬಾರದು, ಇಂಜೆಕ್ಟ್ ಮಾಡಬಾರದು. ಬಾಬಿಲೋನಿಯಾ, ರೋಮ್ ತನ್ನ ದ್ರಾಕ್ಷಾರಸವನ್ನು ಎಲ್ಲಾ ರಾಷ್ಟ್ರಗಳಿಗೆ ನೀಡುತ್ತದೆ. ದ್ರಾಕ್ಷಾರಸವು ಅದರ ಬೋಧನೆಗಳನ್ನು, ಅದರ ಸಿದ್ಧಾಂತವನ್ನು ಪ್ರತಿನಿಧಿಸುತ್ತದೆ ಮತ್ತು ಅವಳು ನಿಜವಾಗಿಯೂ ಹಾಳಾದ ಮದ್ಯಪಾನಿಯ ದ್ರಾಕ್ಷಾರಸವನ್ನು ಕುಡಿಯುವಂತೆ ಚಿತ್ರಣವು ತುಂಬಾ ಸರಿಯಾಗಿರುತ್ತದೆ. ನಾವು ಈಗ ಸ್ವಲ್ಪ ಬಟ್ಟೆಗಳ ಬಗ್ಗೆ ಮಾತನಾಡೋಣ. ಮುಸ್ಲಿಂ ಮಹಿಳೆಯರು ಮತ್ತು ಪುರುಷರು ವಿನಯಪೂರ್ವಕವಾಗಿ ಉಡುಪುತ್ತಾರೆ. ಇದು ತುಂಬಾ ಒಳ್ಳೆಯದು. ಹೆಣ್ಣು ಸೀರೆ ಅಥವಾ ಉದ್ದದ ಸ್ಕರ್ಟ್ ಧರಿಸಬೇಕು, ಪ್ಯಾಂಟ್ ಅಲ್ಲ. ಆದರೆ ಸ್ಕರ್ಟ್ ಪುರುಷರಿಂದ ವಿಭಿನ್ನವಾಗಲು ಈ ಮಹಿಳೆಯ ವಿನಯವು ಬಹಳ ಮುಖ್ಯವಾಗಿದೆ. ಮಹಿಳೆ ಚರ್ಚ್ ಅನ್ನು ಪ್ರತಿನಿಧಿಸುತ್ತಾಳೆ. ಅದು ತನ್ನ ದೇಹವನ್ನು ನೀಡುವುದಿಲ್ಲ, ಆದರೆ ಶುದ್ಧವಾಗಿರುತ್ತದೆ. ಮಹಿಳೆ ಗಂಡುಗಳಿಂದ ಸಾಧ್ಯವಾದಷ್ಟು ವಿಭಿನ್ನವಾಗಿರಲು ಪ್ರಯತ್ನಿಸಬೇಕು. ನಿಮ್ಮ ಉಡುಪಿನಲ್ಲಿ ಮೇಕಪ್, ಆಭರಣಗಳು, ಕಿವಿಯೋಲೆಗಳು, ಕೈಬಂಗಾರಗಳು ಮತ್ತು ಹಾರಗಳನ್ನು ಧರಿಸಬಾರದು. ನಮ್ಮ ಸೌಂದರ್ಯವು ಆಂತರಿಕ ಸೌಂದರ್ಯವಾಗಿರಬೇಕು. ಸಂಗೀತದ ವಿಷಯದಲ್ಲಿಯೂ ಕೂಡ ನಾನು ಕೆಲವು ವಿಷಯಗಳನ್ನು ಹೇಳಬೇಕಾಗಿದೆ. ನಾವು ನಮ್ಮ ಸಂಗೀತದಿಂದ ಡ್ರಮ್ ಅಥವಾ ತಬಲೆಯನ್ನು ತೆಗೆದುಹಾಕಲು ಪ್ರಯತ್ನಿಸಬೇಕು, ಆದರೆ ಅದು ಶಾಂತವಾಗಿರಬೇಕು. ಏಂಜಲ್ಸ್ ಹಾಡಿದಂತೆ ನಾವು ಸಂತೋಷವಾಗಿರಬಹುದು, ಆದರೆ ಜಗತ್ತಿನ ರಿದಮ್ಗಳನ್ನು ಬಳಸದೆ. ಅನೇಕ ಕ್ರಿಶ್ಚಿಯನ್ ಚರ್ಚುಗಳಲ್ಲಿ ಆಫ್ರಿಕನ್ ಮೂಲಗಳೊಂದಿಗೆ ಉತ್ಸಾಹಭರಿತ ಸಂಗೀತವಿದೆ. ಆದರೆ ನೆನಪಿಡಿ, ಬಾಬಿಲೋನಿಯಾ ಬಿದ್ದಿದೆ. ಇದರಿಂದ ಹೊರಬಂದ 11 ವರ್ಷದ ಮಗಳು ಮತ್ತು ಅವಳಿಗೆ ಮನೆಯಲ್ಲಿ ಶಿಕ್ಷಣ ನೀಡುತ್ತೇವೆ. ಅವಳನ್ನು ಎಂದಿಗೂ ಶಾಲೆಗೆ ಕಳುಹಿಸಿಲ್ಲ. ಇದು ಆದರ್ಶ. ಮಕ್ಕಳನ್ನು ಮನೆಯಲ್ಲಿಯೇ ತಾಯ್ತಂದೆಯರಿಂದಲೇ ಶಿಕ್ಷಣ ನೀಡಬೇಕು. ಹೀಗೆ ಯೇಸು, ಜಾನ್ ಬ್ಯಾಪ್ಟಿಸ್ಟ್ ಹುಡುಗಿಯರ 8 ವರ್ಷ ಮತ್ತು ಹುಡುಗರ 10 ವರ್ಷ ವಯಸ್ಸಿನವರೆಗೆ ಯಾವುದೇ ಅಧಿಕೃತ ಶಿಕ್ಷಣ ನೀಡಬಾರದು. ಪುಸ್ತಕಗಳೊಂದಿಗೆ ಇನ್ನೂ ಬೇಡ. ಇದು ತುಂಬಾ ಬೇಗವಾಗಿದೆ. ಮಗುವಿನ ಮನಸ್ಸು ಇದಕ್ಕೆ ಇನ್ನೂ ಪರಿಪಕ್ವವಾಗಿಲ್ಲ. ಮೂರ್ಖತನ ಮಾಡುವ ಮಕ್ಕಳನ್ನು ದೈಹಿಕವಾಗಿ ದಂಡಿಸಬೇಕು. ಪ್ರೋವರ್ಬ್ಸ್ ಇದನ್ನು ಕಲಿಸುತ್ತದೆ. ಬೆನ್ನಿನ ಮೇಲೆ, ಆದರೆ ಪ್ರಾರ್ಥನೆ ಮತ್ತು ಮೃದು ಮನಸ್ಸಿನಿಂದ. ಅಪರಾಧವು ಚಿಕ್ಕದಾದರೆ ತಿರಸ್ಕಾರಗಳು ಅಥವಾ ಕೆಲವು ಹಕ್ಕುಗಳನ್ನು ತೆಗೆದುಹಾಕುವಂತಹ ಮೃದುವಾದ ಕ್ರಮಗಳನ್ನು ಬಳಸಬಹುದು. ಆದರೆ ಅಪರಾಧಿಯನ್ನು ಎಂದಿಗೂ ನಿರ್ದೋಷಿ ಎಂದು ಪರಿಗಣಿಸಬಾರದು. ಧೈರ್ಯವನ್ನು ಅಭ್ಯಾಸ ಮಾಡುವುದು ನಮ್ಮ ಮನೆಗೆ ಒಂದು ಸಣ್ಣ ಸ್ವರ್ಗವನ್ನು ಮಾಡುವುದು. ನಮ್ಮ ಆಂತರಿಕ ಸೌಂದರ್ಯವನ್ನು ಕೆಲಸ ಮಾಡುವುದು. ಇದು ಅತ್ಯಂತ ಮುಖ್ಯವಾದದ್ದು, ನಮ್ಮ ಸ್ವಭಾವ. ಏಕೆಂದರೆ ಇದು ನಾವು ಬರುವ ಲೋಕಕ್ಕೆ ತೆಗೆದುಕೊಂಡು ಹೋಗುವ ಏಕೈಕ ವಸ್ತು. ಸಂಬಂಧಗಳು. ಒಬ್ಬ ಪುರುಷನಿಗೆ ಒಬ್ಬ ಹೆಂಗಸು, ಈಗಾಗಲೇ ಮಾತನಾಡಿದ್ದೇವೆ, ಬಹುಪತ್ನಿತ್ವವನ್ನು ಸಹಿಸಿದರು. ಆದರೆ ಇದು ಪ್ರಾರಂಭದಿಂದಲೂ ಹೀಗಿರಲಿಲ್ಲ. 20 ವರ್ಷ ವಯಸ್ಸಿನವರೆಗೆ ಯುವಕ ಅಥವಾ ಯುವತಿ ಪ್ರೀತಿಯಂತಹ ಮಹತ್ವದ ನಿರ್ಣಯಗಳಿಗೆ ಸಿದ್ಧರಾಗಿರುವುದಿಲ್ಲ. ಅವರು ಜೀವನದ ಉಳಿದ ಭಾಗವನ್ನು ಯಾರೊಂದಿಗೆ ಕಳೆದರೂ ಮದುವೆಯವರೆಗೆ ಯಾವುದೇ ದೇಹದ ಸಾನ್ನಿಧ್ಯವಿಲ್ಲದಿರಬೇಕು. ವಿವಾಹಿತರಿಗಾಗಿ ಹೇಳುವುದು ಏನೆಂದರೆ, ದೇವರಿಗೆ ಸಮರ್ಪಿತವಾದ ಪವಿತ್ರ ದಿನವಾದ ಶನಿವಾರದಲ್ಲಿ ಲೈಂಗಿಕ ಕ್ರಿಯೆಯನ್ನು ಮಾಡಬಾರದು. ಪ್ರಭು ಸಹ ಇಂತಹ ಸ್ವಭಾವದ ಯಾವುದೇ ಅಸಹಜತೆಯನ್ನು ಅಥವಾ ಒಂದೇ ಲಿಂಗದ ವ್ಯಕ್ತಿಗಳ ನಡುವಿನ ಯಾವುದೇ ಪ್ರೀತಿಯ ಸಂಬಂಧವನ್ನು ಸಹಿಸನು. ಇದು ಅಸಹ್ಯವಾಗಿದೆ. ಮತ್ತೊಂದು ವಿಷಯ, ಗೌಪ್ಯತೆಯನ್ನು ಒಳಗೊಂಡ ಆರೋಗ್ಯ ಉದ್ಯೋಗಗಳಲ್ಲಿ ಮಹಿಳೆಯನ್ನು ಚಿಕಿತ್ಸೆ ನೀಡುತ್ತಾಳೆ, ಪುರುಷನು ಪುರುಷನನ್ನು ಚಿಕಿತ್ಸೆ ನೀಡುತ್ತಾನೆ. ಅದೇ ವಿಷಯವು ಮನೋವೈದ್ಯರ ಸಲಹೆಗೂ ಅನ್ವಯಿಸುತ್ತದೆ. ಅಲ್ಲಿ ಮದುವೆಯ ಸಮಸ್ಯೆಗಳ ಬಗ್ಗೆ ಮಾತನಾಡಲಾಗುತ್ತದೆ. ಪುರುಷನು ಪುರುಷನನ್ನು ಕೇಳಬೇಕು, ಮಹಿಳೆಗೆ ಸಹಾಯ ಮಾಡಬೇಕು. ಗ್ರಾಮಾಂತರದಲ್ಲಿ ವಾಸಿಸುತ್ತಿದ್ದೇವೆ. ನಗರದಿಂದ 30 ಕಿಲೋಮೀಟರ್ ದೂರದಲ್ಲಿದ್ದೇವೆ ಮತ್ತು ಇದು ಇಂದಿನ ಪ್ರತಿಯೊಬ್ಬ ಕ್ರಿಶ್ಚಿಯನ್ನ ಕರ್ತವ್ಯವಾಗಿದೆ. ಏಕೆಂದರೆ ಜಗತ್ತಿನಲ್ಲಿ ದೊಡ್ಡ ವಿಪತ್ತುಗಳು ಮತ್ತು ಯುದ್ಧಗಳ ಮುನ್ನಾದಿನಗಳಲ್ಲಿ ಇದ್ದೇವೆ. ಪ್ರತಿ ಕ್ರಿಶ್ಚಿಯನ್ ನಗರದಲ್ಲಿ ವಾಸಿಸುವುದನ್ನು ಬಿಟ್ಟು ಗ್ರಾಮೀಣ ಪ್ರದೇಶಗಳಿಗೆ ಸ್ಥಳಾಂತರವಾಗಬೇಕು. ಅಲ್ಲಿ ಅವರು ಮತ್ತೆ ಶತ್ರುಗಳ ಹಸ್ತಕ್ಷೇಪದಿಂದ ದೂರವಿರಬಹುದು. ಯೇಸು ಕೂಡ ಕಾಡುಗಳಲ್ಲಿ ನಿದ್ರಿಸಲು ಮತ್ತು ಬೆಟ್ಟದ ಪಾದದಲ್ಲಿ ಪ್ರಕೃತಿಯಿಂದ
ಬೋಧಿಸಲು ಇಷ್ಟಪಡುವರು. ಜೋನ್ ಅರಣ್ಯದಲ್ಲಿ ಬೋಧಿಸುತ್ತಿದ್ದರು, ನೆನಪಿದೆಯಾ? ಇದು ಕಡಲ ತೀರ, ಸಮುದ್ರ, ಮಹಾಸಾಗರ. ಕಡಲಿನಿಂದ ದೂರವಾಗಿರುವುದು ಮುಖ್ಯ. ಆದಷ್ಟು ಉತ್ತಮವಾಗಿ ನೀರು ಶುದ್ಧವಾಗಿರುವ ಪರ್ವತಗಳಂತಹ ಎತ್ತರದ ಪ್ರದೇಶದಲ್ಲಿ, ನುಗ್ಗುವ ನೀರಿನ ಮೂಲಗಳಿರುವ ಸ್ಥಳದಲ್ಲಿ. ನಾವು ಸಾಧ್ಯವಾದಷ್ಟು ಸ್ವಾವಲಂಬಿಗಳಾಗಿರಬೇಕು. ನಾವು ತಿನ್ನುವ ಆಹಾರವನ್ನು ಬೆಳೆಸುವ ಮೂಲಕ ಆಹಾರದಲ್ಲಿ ಸ್ವತಂತ್ರರಾಗಿರಬೇಕು. ಇಲ್ಲಿ ಉದಾಹರಣೆಗೆ ನಮ್ಮ ಬಾಳೆಹಣ್ಣುಗಳ ತೋಟವಿದೆ. ನಾನು ಇಲ್ಲಿ ಸಾವಿರಾರು ಬಾಳೆಹಣ್ಣುಗಳ ಗಿಡಗಳನ್ನು ನೆಟ್ಟಿದ್ದೇನೆ ಮತ್ತು ಅನೇಕರು ಆಶ್ಚರ್ಯಪಡುತ್ತಾರೆ. ಆದರೆ ನಾವು ನಗರಗಳಲ್ಲಿ ವಾಸಿಸುವ ಜನರಿಗೆ ಸಹಾಯ ಮತ್ತು ಸುವಾರ್ತೆಯನ್ನು ಹೇಗೆ ಮಾಡುತ್ತೇವೆ? ಅವರಿಗೆ ದೇವರ ಬಗ್ಗೆ ಬೋಧಿಸುವುದೇ ಅವರನ್ನು ಭೇಟಿಗಳ ಮೂಲಕ, ಭೇಟಿ ನೀಡುವುದರ ಮೂಲಕ ಅಥವಾ ಇಂಟರ್ನೆಟ್ ಮೂಲಕ ತಲುಪಬಹುದು. ಬಾಬಿಲೋನಿಯಾ ದೊಡ್ಡ ನಗರವಾಗಿ ಪ್ರತಿನಿಧಿಸಲ್ಪಟ್ಟಿದೆ ಮತ್ತು ನಾವು ಅದರಿಂದ ಹೊರಬರಬೇಕು. ಬಾಬಿಲೋನಿಯೊಂದಿಗೆ ಹೋಲಿಸುವ ಬಾಬೆಲ್ ಗೋಪುರ ಬಿದ್ದಿತು ಮತ್ತು ದೇವರ ದಿವ್ಯ ಕರೆಗೆ ಸ್ಪಂದಿಸದವರ ತಲೆಯ ಮೇಲೆ ಗೋಪುರಗಳು ಬೀಳುತ್ತವೆ. ಬಾಬಿಲೋನಿಯಾ ಪ್ರೋತ್ಸಾಹಿಸುವ ಮತ್ತೊಂದು ವಿಷಯ ಸ್ಪರ್ಧಾತ್ಮಕ ಕ್ರೀಡೆಗಳು. ನಾವು ಈ ರೀತಿಯ ಸ್ಪರ್ಧಾತ್ಮಕ ಚಟುವಟಿಕೆಗಳನ್ನು, ಉದಾಹರಣೆಗೆ ಫುಟ್ಬಾಲ್, ಅಭ್ಯಾಸ ಮಾಡಬಾರದು ಅಥವಾ ವ್ಯರ್ಥವಾದ ಮನರಂಜನೆಗಳಲ್ಲಿ ಸಮಯವನ್ನು ವ್ಯಯಿಸಬಾರದು. ಈ ವಿಷಯಗಳು ಸ್ವಾರ್ಥ, ಮೋಸ, ಸ್ಪರ್ಧೆ ಮತ್ತು ಆಲಸ್ಯವನ್ನು ಉತ್ತೇಜಿಸುತ್ತವೆ. ದೇಹಕ್ಕೆ ವ್ಯಾಯಾಮ ಅಗತ್ಯವಿದೆ. ತೋಟಗಾರಿಕೆ, ಕೃಷಿ ಅಥವಾ ನೀವು ಇನ್ನೂ ನಗರದಲ್ಲಿ ಇದ್ದರೆ ನಡೆಯುವುದು, ಓಡುವುದು ಮುಂತಾದ ಉಪಯುಕ್ತ ಚಟುವಟಿಕೆಯನ್ನು ಆಯ್ಕೆ ಮಾಡಿ. ನಾನು ಸ್ವತಃ ಕೃಷಿಕನಾಗಿದ್ದು ದಿನದ ಕೊನೆಯಲ್ಲಿ ತುಂಬಾ ದಣಿದಿರುತ್ತೇನೆ. ನಂತರ ನಾನು ತಾನೇ ಚಾಚಿಕೊಂಡು ಚೆನ್ನಾಗಿ ನಿದ್ರೆ ಮಾಡುತ್ತೇನೆ. ನಾವು ದಿನಕ್ಕೆ 8 ಗಂಟೆಗಳ ಕಾಲ ಅಥವಾ ಮಕ್ಕಳಾದರೆ ಇನ್ನೂ ಹೆಚ್ಚು ನಿದ್ರೆ ಮಾಡುವುದು, ಹೆಚ್ಚು ನೀರು ಕುಡಿಯುವುದು, ಸೂರ್ಯನ ಬೆಳಕು ಮತ್ತು ಪ್ರಕೃತಿಯನ್ನು ಸ್ವೀಕರಿಸುವುದು ಮುಖ್ಯವಾಗಿದೆ. ನಾವು ಯಾವುದೇ ರೀತಿಯ ನಾಟಕೀಕರಣ, ಚಲನಚಿತ್ರಗಳು ಮತ್ತು ನಾಟಕ ಪ್ರದರ್ಶನವನ್ನು, ಅದು ನೇರವಾಗಿರಲಿ ಅಥವಾ ಚಿತ್ರೀಕರಿಸಲ್ಪಟ್ಟಿರಲಿ, ತಿರಸ್ಕರಿಸಬೇಕು. ಚಿತ್ರಗಳನ್ನು ನೋಡಬಾರದು, ಅವು ಅಶುದ್ಧವಾಗಿವೆ. ಬೈಬಲ್ ಎಲ್ಲ ಸತ್ಯವಾದ, ಎಲ್ಲ ಶುದ್ಧವಾದ ವಿಷಯಗಳನ್ನು ಹೇಳುತ್ತದೆ. ಅದರಲ್ಲಿ ಯೋಚಿಸಿರಿ. ಮತ್ತೊಂದು ವಿಷಯ ಚುನಾವಣೆಗಳು. ಪ್ರಜಾಪ್ರಭುತ್ವ ಇಂದಿನ ದಿನಗಳಲ್ಲಿ ಗೊತ್ತೇ, ರಾಜಕೀಯ ಪ್ರಶ್ನೆಗಳು ನಮ್ಮ ನಡುವೆ ಹೋಗಬೇಕಾಗಿವೆ. ಬಲಪಂಥೀಯರು ವಿರುದ್ಧ ಎಡಪಂಥೀಯರು, ಈ ಎಲ್ಲ ವಿಷಯಗಳನ್ನು ನಾವು ಬದಿಗೊತ್ತಬೇಕು. ಲೋಕಿಯವರು ಹೀಗೆ ಯೋಚಿಸುತ್ತಾರೆ, ನಮ್ಮ ದೇಶ ಇಲ್ಲಲ್ಲ. ನಾವು ಯಾರನ್ನಾದರೂ ಆಯ್ಕೆ ಮಾಡಲು ಕರೆಯಲ್ಪಟ್ಟರೆ ನಾವು ಬಿಳಿ ಅಥವಾ ಅಮಾನ್ಯ ಮತ ಚಲಾಯಿಸಬೇಕು. ಇಲ್ಲದಿದ್ದರೆ ನಾವು ಆ ವ್ಯಕ್ತಿಗೆ ಆಡಳಿತ ಮಾಡಲು ನಾವು ಆಯ್ಕೆ ಮಾಡಿದ ಆ ವ್ಯಕ್ತಿಗೆ ವಾಸ್ತವವಾಗಿ ಒಂದು ಪ್ರತಿನಿಧಿ ಪತ್ರ, ಒಂದು ಅನುಮತಿ ನೀಡುತ್ತಿರುವಂತೆ ಆಗುತ್ತದೆ ಮತ್ತು ನಾವು ಅವರ ಕ್ರಿಯೆಗಳ ಮತ್ತು ಅವರ ಶಿಕ್ಷೆಗಳ, ಅವರ ಅಪರಾಧದ ಪಾಲುದಾರರಾಗುತ್ತೇವೆ. ಬಾಬಿಲೋನಿಯ ಮಹಿಳೆಯರು ಪುರುಷರು ಇಲ್ಲದ ಸ್ಥಳಗಳಲ್ಲಿ ಕೆಲವು ಹುದ್ದೆಗಳನ್ನು ನಿರ್ವಹಿಸಬಹುದು ಎಂದು ಬೋಧಿಸುತ್ತದೆ. ಆದರೆ ಇದು ಬೈಬಲಿಕವಲ್ಲ. ದೇವರು ಅತೀಂದ್ರಿಯ ರೀತಿಯಲ್ಲಿ ಈ ವರವನ್ನು ನೀಡಿದಾಗ ಮಾತ್ರ, ಪ್ರವಾದಿಯಾಗಿರುವಾಗ ಮಾತ್ರ. ಬಾಬಿಲೋನಿಯ ಲಿಂಗಗಳ ನಡುವೆ ಗೊಂದಲವನ್ನು ಉಂಟುಮಾಡಲು ಬಯಸುತ್ತದೆ ಮತ್ತು ಸ್ತ್ರೀವಾದವನ್ನು ಪ್ರೋತ್ಸಾಹಿಸುತ್ತದೆ. ಮತ್ತೊಂದು ವಿಷಯವೆಂದರೆ, ಬೈಬಲ್ ಹೇಳುವುದೇನೆಂದರೆ, ಪುರುಷರನ್ನು ಮಹಿಳೆಯರಿಂದ ವಿಭಜಿಸಲು ಪುರುಷನು ತನ್ನ ದಾಡಿಯನ್ನು ಕತ್ತರಿಸಬಾರದು, ಮಹಿಳೆಯರ ಬುಕ್ಕೆಯಂತೆ ಕಾಣುವಂತೆ ಶೇವ್ ಮಾಡಬಾರದು. ಅದು ತಪ್ಪಾಗಿದೆ. ಲೇವ್ಯಕಾಂಡ 19ರಲ್ಲಿ ನಿನ್ನ ದಾಡಿಯ ಕೊನೆಯನ್ನು ಹಾನಿಗೊಳಿಸಬಾರದು ಎಂದು ಹೇಳಲಾಗಿದೆ. ದೇವರು ನಮ್ಮ ದೇಹವನ್ನು ಪರಿಪೂರ್ಣವಾಗಿ ಸೃಷ್ಟಿಸಿದ್ದಾರೆ. ನಾವು ಹೈಜೀನಿಕ್ ಮತ್ತು ಸುಂದರವಾಗಿ ಇಡಲು ಕತ್ತರಿಸಬಹುದು. ಪ್ರಾರಂಭದಲ್ಲಿ ದೇವರು ಜನರು ಸತ್ಯದ ಸಂಪೂರ್ಣ ಜ್ಞಾನಕ್ಕೆ ತಲುಪಬೇಕೆಂದು ಬಯಸುತ್ತಾರೆ ಎಂಬ ಬೈಬಲ್ ಪಠ್ಯವನ್ನು ಉಲ್ಲೇಖಿಸಿದ್ದೇನೆ ಎಂದು ನೆನಪಿಸಿಕೊಳ್ಳಿ. ಈ ಎಲ್ಲಾ ವಿಷಯಗಳನ್ನು ದೇವರು ನಮ್ಮ ಹಿತಕ್ಕಾಗಿ ನಾವು ಸಂತೋಷವಾಗಿರಲು ಹೇಳಿದರು.
ಮತ್ತು ದೇವರು ತನ್ನ ವಾಕ್ಯವನ್ನು ಕಾರ್ಯಗತಗೊಳಿಸಲು ನಮಗೆ ಶಕ್ತಿ ನೀಡುತ್ತಾನೆ. ಪ್ರಾರ್ಥನೆಯಲ್ಲಿ ಅವರ ಬಳಿಗೆ ಹೋಗಿ ಅವರು ನಿನ್ನನ್ನು ವಾಕ್ಯದ ಅಧ್ಯಯನದಲ್ಲಿ ಮಾರ್ಗದರ್ಶನ ಮಾಡಲು ಮತ್ತು ಸತ್ಯವನ್ನು ಅಭ್ಯಾಸ ಮಾಡಲು ಶಕ್ತಿ ನೀಡಲು ಹೆಚ್ಚು ದೃಢೀಕರಣವನ್ನು ಕೇಳು. ದೇವರು ಕಾರ್ಯನಿರ್ವಹಿಸಲು ಉಸಿರಾಡಲು ಇಚ್ಛಿಸುತ್ತಾನೆ. ನಾವು ಸಹಕರಿಸಬೇಕು, ಹಡಗಿನ ಹಾವು ಹಚ್ಚಬೇಕು ಮತ್ತು ದೇವರು ನಮ್ಮ ಹಡಗನ್ನು ಮುನ್ನಡೆಸಲು ಅನುಮತಿಸಬೇಕು. ನಾವು ನಮ್ಮದೇ ಶಕ್ತಿಯಿಂದ ಹಡಗು ಹತ್ತಿ ಸಮುದ್ರವನ್ನು ದಾಟಲು ಪ್ರಯತ್ನಿಸಬೇಡಿ, ಅದನ್ನು ಬಿಟ್ಟುಬೇಡಿ. ದೇವರು ನಿಮ್ಮಲ್ಲಿ ತನ್ನ ಇಚ್ಛೆಯನ್ನು ಮಾಡಲು ಮತ್ತು ಅದನ್ನು ನೆರವೇರಿಸಲು ಕಾರ್ಯನಿರ್ವಹಿಸಲಿ. ಕ್ರಿಸ್ತನು ಹೇಳುತ್ತಾನೆ, ಸಾವು ಬರುವ ತನಕ ನಂಬಿಕೆಯಿಂದಿರು, ನಾನು ನಿನಗೆ ಜೀವದ ಕಿರೀಟವನ್ನು ನೀಡುತ್ತೇನೆ. ಬಾಬಿಲೋನಿಯ ಬಿದ್ದಿದೆ, ನಾವು ಸ್ವರ್ಗೀಯ ಪಿತೃಭೂಮಿಯ ಕಡೆಗೆ ನಡೆಯೋಣ. ಈ ಸರಣಿಯ ಮುಂದಿನ ಮತ್ತು ಕೊನೆಯ ವಿಡಿಯೋದಲ್ಲಿ ನಾವು ಈ ಲೋಕದ ಅಂತಿಮ ಸಂಘರ್ಷದಲ್ಲಿ ಹೇಗೆ ಗೆಲ್ಲುವುದು, ಹೇಗೆ ಮೃದುವನ್ನು ಗೆಲ್ಲುವುದು, ಪ್ರವಾದನೆಗಳು ಏನು, ಲೋಕದ ಅಂತ್ಯಕ್ಕೆ ಏನು ಹೇಳುತ್ತದೆ, ನಮ್ಮ ಮುಂದೆ ಏನು ಇದೆ ಎಂಬುದನ್ನು ನೋಡುತ್ತೇವೆ. ಬೀಸ್ಟ್ ಪ್ರತಿಕ್ರಿಸ್ತನನ್ನು ಹೇಗೆ ಜಯಿಸಬೇಕು ಮತ್ತು ನಮ್ಮ ನುಡಿಯಲ್ಲಿ ವಿಮೋಚನೆಯ ಚಿಹ್ನೆಯನ್ನು ಸ್ವೀಕರಿಸಬೇಕು. ಆ ಚಿಹ್ನೆಯನ್ನು ಕೇವಲ ದೇವದೂತರು ಮಾತ್ರ ನೋಡುತ್ತಾರೆ, ಜೀವಂತ ದೇವರ ಮುದ್ರೆ. ಯೆಹೋವನು ನಿನ್ನನ್ನು ಆಶೀರ್ವದಿಸಿ ನಿನ್ನನ್ನು ಕಾಪಾಡಲಿ. ಯೆಹೋವನು ತನ್ನ ಮುಖವನ್ನು ನಿನ್ನ ಮೇಲೆ ಪ್ರಕಾಶಿಸಲಿ ಮತ್ತು ನಿನಗೆ ಕರುಣೆ ತೋರಲಿ. ಯೆಹೋವನು ತನ್ನ ಮುಖವನ್ನು ನಿನ್ನ ಮೇಲೆ ಎತ್ತಿ ನಿನಗೆ ಶಾಂತಿಯನ್ನು ನೀಡಲಿ. ಈ ಪುಟಕ್ಕೆ ಪ್ರವೇಶಿಸಿ, ಗಮನದಿಂದ ಓದಿ, ದೇವರ ಪದವನ್ನು ನೀವೇ ಅಧ್ಯಯನ ಮಾಡಿ, ಏಕೆಂದರೆ ಆ ಪವಿತ್ರ ಲಿಪಿಗಳು ನಿನ್ನನ್ನು ರಕ್ಷಣೆಗೆ ಜ್ಞಾನಿಯಾಗಿಸುತ್ತವೆ.